ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರವಣ್ ಸಂಕಟ್ ಚಾನಲ್. ವಿಷಯ ಅಂತಂದರೆ ನಾವು ಇವತ್ತು ಕೇದಾರ್ನಾಥ್ ಹೊರಡುತ್ತಿದ್ದೇವೆ. ಸತತ 2 ವರ್ಷಗಳ ಹಿಂದೆ ನಾವು ನಮ್ಮ ಕೇದಾರ್ನಾಥ್ ಹೋಗುವ ಪ್ಲ್ಯಾನಿಂಗ್ ಅನ್ನು ಮಾಡುತ್ತಿದ್ದು ಅದು ಇವತ್ತು ಕೊನೆಗೂ ಈಡೇರಿದೆ. ಹಾಗಾಗಿ ನಾವು ಇವತ್ತು ಸೆಪ್ಟೆಂಬರ್ 4, 2025 ಇವತ್ತಿನ ದಿನ ನಾವು ಕೇದಾರ್ನಾಥ್ ಹೊರಡುತ್ತಿದ್ದೇವೆ. ನಮ್ಮ ಮಾವ ಇಲ್ಲಿ ನಮ್ಮ ಚೇತನ್ ಮಾವನವರು ಇದ್ದಾರೆ, ಅವರ ಹತ್ರ ಅವರ ಅಭಿಪ್ರಾಯ ಕೇಳುವ. ಹೇಗೆ ಆಗ್ತಾ ಉಂಟು? ನಾವು ಇವತ್ತು ಕೇದಾರ್ನಾಥ್ ಹೊರಡ್ತಿದ್ದೇವೆ. ತುಂಬ ಖುಷಿ ಆಗ್ತಿದೆ. 2 ವರ್ಷದಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅದು ಇವತ್ತು ಕೊನೆಗೂ ನಾವು ಕೇದಾರ್ನಾಥ್ಗೆ ಹೋಗ್ತಿದ್ದು ಒಂದು ನನಸಾಗ್ತಿದೆ. ನಂಬಿಕೆ ಕೂಡ ಆಗ್ತಿಲ್ಲ ನಾವು ಹೋಗ್ತಿದ್ದೇವೆ ಅಂತ, ಆದರೂ ಹೋಗ್ತಿದ್ದೇವೆ. ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ, ನಮ್ಮನ್ನು ಖುಷಿಯಾಗಿ ಕಲಿಸ್ಕೊಡ್ತಿದ್ದಾರೆ. ನಿಮಗೆ ಹೇಗೆ ಆಗ್ತಾ ಉಂಟು? ನನಗೆ ಕೂಡ ಖುಷಿ ಆಗ್ತಾ ಉಂಟು. ನಾನೊಂದು 2021ರಿಂದ ಮೊಬೈಲ್ ರೀಲ್ಸ್ ನೋಡ್ತಾ ಇದ್ದೆ ಇಲ್ಲಿಗೆ ಯಾವಾಗ ಹೋಗುದು ಅಂತ. ಕನಸಲ್ಲಿ ನಾನು ಎನಿಸಿದ್ದಿಲ್ಲ ಹೋಗ್ಬೋದು ಅಂತ. ಇವತ್ತು ಆ ದಿನ ಕೂಡಿ ಬಂದಿದೆ. ಮಹಾದೇವ್, ನಾವು ಕಸಿನ್ ಎಲ್ಲ ಸೇರಿ ಒಂದು ಸಣ್ಣ ಪ್ಲ್ಯಾನ್ ಮಾಡಿದ್ವಿ. ಕೇದಾರನಾಥ ಪ್ಲ್ಯಾನ್, ಲೋ ಬಜೆಟ್ ಪ್ಲ್ಯಾನ್ ಆಗಿ ಎಲ್ಲ ಪ್ಲ್ಯಾನ್ ಆಗಿ ಕೊನೆಗೆ ಆ ಟೈಮ್ ಬಂತು. ಟಿಕೆಟು ಕನ್ಫರ್ಮ್ ಆಯಿತು, ಫ್ಲೈಟ್ ಟಿಕೆಟ್ ಆಯಿತು. ಊರಿಗೆ ಬಂದು ನಾವು ಹೊರಡೋ ಸಮಯ ಬಂತು. ಒಂದು ಹಿರಿಯರ ಆಶೀರ್ವಾದ, ಇಲ್ಲಿಂದ ನಾವು ನಮ್ಮ ಹಿರಿಯರ ಆಶೀರ್ವಾದ ತಗೊಂಡು ದೈವದೇವರಿಗೆ ನಮಸ್ಕಾರ ಮಾಡಿ ಸೀದಾ ಕಾರ್ ಹತ್ರ ಹೋಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದು ನಮ್ಮನ್ನು ಬೀಳ್ಕೊಡಿಗೆ ಮಾಡಲು ಎಲ್ಲ ಬಂದು ನಿಂತಿದ್ರಲ್ಲಿ. ಆ ಒಂದು ಮೂಮೆಂಟ್ ಹೇಗಿತ್ತು ನಿಮಗೆ? ತುಂಬ ಖುಷಿ ಆಯಿತು. ಎಲ್ಲರೂ ಬಂದಿದ್ದರು. ಆದರೆ ನಾವು ಖುಷಿ ಅಂದರೆ ನಾವು ಹೋಗುವ ಅದರಲ್ಲೇ ಇದ್ವಿ. ಇದರ ಬಗ್ಗೆ ಸುಮಾರು ಜನ ಪರ್ಲು ಕೂತು ಬರಲಿ, ದೇವರ ಜಾಗಿ ಕೂತು ಪ್ರಸಾದ ಬನ್ನಿ. ಹೌದಾ ಇರೇ ಡಾಯ್ಟ ಬೇಡೋಡು ಇರೇಗ ಎಡ್ಡ ಉದ್ಯೋಗ ತಿಕ್ಕಣ ಇಂಪ್ರೂವ್ ಆರೋಗ್ಯಗಳು ಹಾಕಲಿ ಆತೇನಾ? ಥ್ಯಾಂಕ್ ಯು. ಬೇತದೆಲ್ಲ ಕೊಂಡ್ರೆ ಇಜ ಒಂಜಿ ಗ್ರೂಪ್ ಮನ್ಪುಗ ಕೇದಾರ್ನಾಥ್ ಬಲ್ಲಿಕಾನ ಗ್ರೂಪ್ ಉಂಡದ ನಮ್ಮ ಚಪ್ಪಲ್ ತಿಪ್ಪೀರಿ ಈ ಚಪ್ಪಲ್ ಕೊಡ್ತಾ ಬರ್ತೀರಿ ಈಗ ಚೇತನ್ ಮಮ್ಮ ಎಂಚೊಂಡು ಜೋಶ್ ಸನ್ಮಾನ ಬರ ಅಂತ ನನ್ನ 4 ಕಾರ್ಡ್ ಬರ್ತಾ ಇರತ್ತ ಬ್ಯಾಗ್ ಮೊಬೈಲ್ ಬಾಕಿ ಚಿತ್ತು ಮಾಮ ಮೊಬೈಲ್ ಬಿಟ್ಟು ಚಾರ್ಜರ್ ಬತ್ತಲ್ಲ ಎಕ್ಸ್ಟ್ರಾ ಬೊಕ್ಕ ಚೂರು ಚೆಮ್ಮುಂಡು ಬೇರೆ ಒಂಜಿ ಚಾಯ್ ಕೊರಿಯರು ಚಾಯರ್ದು ತಾರೆ ಬೇನೆ ತಾರೆ ಸಿಟಿ ಒಂದು ನೆಂಗೆ ಬೆಂಗಳೂರು ದಚ ದೂರ ಮಧುರು ಗೊತ್ತಾನೆ ಪೇಸ್ಟ್ ಯಾವ ಒಂಜಿ ಪೇಸ್ಟ್ ಯಾವ ಉಂಡು ಅಂಚ ಕೂಲಿ ಲೆಕ್ಕರ ಟೈಮ್ ದಿಕೊಂಡು ಇಜ್ಜ ಗೊತ್ತಿಜಿ ಅಲ್ಲಿ ಒಂಜಿರೋದು. ಹಾಂ ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಹಾಂ ಥ್ಯಾಂಕ್ ಯು. ಬುಕ್ಕ ಈಗಲೇ ಪ್ರೇ ಮಲ್ಪೆ ಆತೆ ಕೊಂಡದ ಬರದಲ್ಲ ಇಜ್ಜಿ ಫ್ಯಾಮಿಲಿ ಫುಲ್ ಪಿದಾಡ್ కదా ನಿನ್ನ ಎರಡು ಅನುಭವ ಪನ್ ಬಲ ಅನುಭವ ಬಾ ನೀನ ಇಂದು ದಾದಿ ಚಪ್ಪಲ್ ರಡ್ರಡಿ. ಹಲೋ ವಾರು ಆತೇನಾ? ಸರಿ ಬರ್ಬೋದು ಬೈ ಇರಂದಲ್ಲ ಪಾತೇರ. ಸರಿ ಬೈ ಸುದರ್ಶನ್ ಮಾಮ ಸೇಫ್ ಆದ ಡ್ರೈವ್ ಮಾಡ್ಬೋದು. ಹರ ಹರ್ ಮಹಾದೇವ್ ಗೈಸ್ ಬುಕ್ಕ ಬಾಕಿ ರಾಮು ಟಾಟಾ ನಮ್ಮ ವಾಯ್ಸ್ ಪೂರ ಅಟ್ಲು ಒಳ್ಳೆಯ
ತಿರ್ತೂಲೇರ ಚಿತ್ತಮಂಗಲ ನಿನ್ನ ಮಾಮ ಹತ್ತಿರ ಆಡಬಾತಿರ್ಬಲ್ಲ ಹೌದಾಯ್ತೆ ವಯರ್ ఆయన ఎంచపోతుంది బర్తో మారాయ అత్తే బర్తరా అత్తే మిత్రు మాపేరు మిత్రు బర్తోడే మిత్రు బర్తోడే ನಾ ಫಂಡ್ ನಾ ಫಂಡ್ ರೆಕಾರ್ಡಿಂಗ್ నెట్ గ్యాజెట్స్ బ్యాగ్ సుమారు ఉంది గ్యాజెట్స్ నెట్ బంగారు ఉంటుంది కెమెరా అందు కూడా ಇಂಚಡಿ ಇವಡ ಓಕೆ ಮಾಂತೇರೆಗ್ಲಾ ಬೈ ಬೈ ಓದು ಬರ್ಪ ಎಸ್ ಬಾಯ್ಸ್ ಕುಲ್ಲೆ ಬಲ್ಲಿಕನ ಗ್ರೂಪ್ ಅಪ್ಡೇಟ್ ಕೊರ್ಪ ఒక ಇನ್ಸ್ಟಾಗ್ರಾಮ್ ಶ್ರಾವಣ್ ಸನ್ ಕಟ್ಟುಂಡು ಮಾಮ ಬರ್ಪಾ ಟಾಟಾ ಬೈ ಬೈ ಅತ್ತೆ ಬರ್ಪಾ ಬಾ ಅತ್ತೆ ಅಜ್ಜಿ ಅಜ್ಜ ಚಿಕ್ಕಿ ಪೂರ ಇಗ್ಲಾ ಬೈ ಬೈ ಬಾಯ್ಸ್ ಇಯಲ್ಪ ಅಂತ ಚೂರು ಬರ್ತೆ ಅಂಕಾಡಿಟ್ಟು ಅಪ್ಪೋ ವಿಡಿಯೋಗ್ರಾಫರ್ ಗಾಡಿಯಲ್ಲಿ ಕೂತು ಎಲ್ಲರೂ ನಮ್ಮನ್ನು ಬಿಟ್ಕೊಟ್ರು. ಎಲ್ಲ ಖುಷಿಯಾಗಿ ಜೋಶಲ್ಲಿ ಹರ ಹರ ಮಹಾದೇವ್ ಹೇಳಿಕೊಂಡು ಓದದೆ அந்த கடி போக ಗೊತ್ತಾಡುತ್ತಾ ಲಕ್ಕಿನ ಡಿಕ್ಕಿರಿ ಮಾಡೋಡ ಲಕ್ಕಿ ಬೋಡ ತೆಲಂಜಿ ತೀಯರ ఇంట్లో పోనాకోప్పుడు కిన్నికి తన అనిపించవు ನೆಕ್ಲಿ ಗಾಡಿ ಗಟ್ಟಿ ಕುಲ್ಲುದಿರು ಮಾರ್ರೆ ಓಕೆ ಇದಡ್ಕ ಹರ ಹರ ಮಹಾದೇವ್ ಸ್ವಾಮಿ ದೇವರ ಗ್ಲಾಸ್ ಒಂದಿದೆ ಪ್ಲೇ ಗ್ಲಾಸ್ ಓಕೆ ಬಾಯ್ ಬಾಯ್ ಟಾಟಾ ಹಾಂ ನಮ್ಮ ಓದಿ ಬರ್ಪದ നല്ല ബാക്കി ഇജ്ജത്താ ಬೋರ್ಡ್ ಔಟ್ ಗೈಸ್ ನಾವೀಗ ಫೈನಲಿ ಕೇದಾರ್ನಾಥಿಗೆ ಹೊರಡ್ತಿದ್ದೇವೆ. ಹೊರಡಿ ಆಯಿತು. ನಮ್ಮ ಡ್ರೈವರ್ ಫುಲ್ ಜೋಶಲ್ಲಿದ್ದಾರೆ. ಹೇಗುಂಟು ಜೋಶಲ್ಲಿ? ಸೇಫ್ ಆಗಿ ಕರ್ಕೊಂಡು ಹೋಗ್ವಿ ಈಗ ಅಷ್ಟೇ. ಮಾಮ ಸನ್ಮಾನ ಮಲ್ತೇರಿ ಬೇರೆ ಸಾರಿ ಸನ್ಮಾನ ಎಲ್ಲ ಮಾಡಿದ್ರು ನಮ್ಮ ಚೇತನ್ ಅಜ್ಜಿ ಅಜ್ಜ ಅಜ್ಜ ಹರ ಹರ ಮಹಾದೇವ್. ಸಂಜೆ 6 ಗಂಟೆಗೆ ಇಲ್ಲಿಂದ ಹೊರಟು ಸೀದಾ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ದೇವರ ಆಶೀರ್ವಾದ ತಗೊಂಡು ಅಲ್ಲಿಂದ ಸೀದಾ ಮಂಗಳೂರಿಗೆ ನಮ್ಮ ಅಣ್ಣನ ರೂಮಿಗೆ ಹೊರಟ್ವಿ. ಗೈಸ್ ನಮ್ಮ ಫೈನಲಿ ಕುಡ್ಲ ರೀಚ್ ಮಾಮನ ರೂಮ್ಗೆ ಬೋಡು ಗೈಸ್ ನಮ್ಮ ಲಗೇಜ್ ಭಯಂಕರ ಎಲ್ಲಿ ಬಿಡ್ಕೊಂಡು ಗೈಸ್ ಡ್ರಿಲ್ ಪ್ಲಂಬರ್ ಲಕ್ಕಿ ಡ್ರಿಲ್ ಜಾಗುತ್ತೆ ಇದು ಬಿತ್ತಿದ್ರೆ ಉದ್ರನ್ನ ಗೈಸ್ ನಮ್ಮ ಬಳ್ಳಿ ಕಣ್ಣ ಪ್ಲಂಬರ್ಸ್ ಚಲೋ ಪೈ ಓಲಿ ಗೈಸ್ ಕಟ್ಟು ಬರುತ್ತಿಲ್ಲ ನಮ್ಮ
ಹಾಯ್ ಹಾಯ್ ಎಂಚೊಲ್ಲರ್ ಭತ್ತನಿಟ್ಟಿಗೆ ತಿಳ್ಕೊಳ್ಳಿ ಫಸ್ಟ್ ಎಲ್ಲ ವೇಟ್ ಚೆಕ್ ಮಾಡ್ಕೊಳ್ಳಿ ದಿಲ್ಲಿ 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 ಕೊನೆ ಕೊನೆ ಒಡ್ಡಿಯ ಒಂದೊಂದು ಒರಂಬ ಕೆಜಿ ಅವನ್ನ ಡಿಕ್ಕಿಗೆ ಕೊಡ್ತಾರೆ ಇದು ಡಿಕ್ಕಿಗೆ ಹಾಂ ಮತ್ತು ಮ್ಯಾಕ್ಸ್ ಇರುತ್ತೆ ಸಾಧಾರಣ 7 ಡಿಕ್ಕಿಡ್ 15 ಡಿಕ್ಕಿಡ್ 15 ಅಂದಾತ ಹಾಂ ಏರು ಬರ್ತಿ ಇರ್ಕೊಳ್ಳಿ ಅಡ್ಡ ಅಡ್ಡ ಎಣ್ಣ ಬಾತಿಗೆ ಜಿಂಗಿ ಏಕೆ 5.4 ಆಜಾರನಾ ಕ್ಯಾಬಿಡ್ ಹೋಗ್ಬಿಟ್ಟು 6:45 ನಾನು ಕ್ರಿಕೆಟರ್ ಅದೇ ಎನ್ನೆಡ್ದು ಜಾಸ್ತಿ ಉಂಟು ಪಂಡದನ್ನು ಇಚ್ಚಿ ಮಾರು ಎನ್ನದಿನ್ನ ಜಾಸ್ತಿ ಉಂಟು ಎನ್ನ ನಲ್ಲುಂಟು ಲಗೇಜ್ ಐನರೆ ಕೊಲ್ಡತ್ತದ ಬಟ್ என்ன மரியாதை பேர் நைட் பண்ண வர இந்த 5 लाख डी पोर्चेंग रीपैक ಮಾಡ್ತಾರೆ ಅವರು എനിക്ക് റീഎൻട്രി കോൾ പറ റീഎൻട്രി ബുള്ളറ്റ് വീഡിയോ എടുത്തേ ನಮ್ಮ ಮಾವನವರು ನಮ್ಮನ್ನು ಸೇಫಾಗಿ ಮ್ಯಾಂಗ್ಳೂರ್ ತಲುಪಿಸಿ ನಾವು ನಮ್ಮ ಮಾವಂದ್ರೆ ನನ್ನ ಇವರ ಅಣ್ಣನ ರೂಮಿಗೆ ಹೋಗಿ ತಲುಪಿ ರಾತ್ರಿಯಲ್ಲಿ ಎಲ್ಲ ಊಟ ಎಲ್ಲ ಮಾಡಿ ಮಲಗಿದ ಮೇಲೆ ನಿದ್ದೆ ಬರಲಿಲ್ಲ ಕೇದಾರ್ನಾಥವೇ ಕಾಣ್ತಾ ಇತ್ತು ಯಾವಾಗ ತಲುಪ್ತೇವೆ ಎಂದು ತುಂಬ ಒಂದು ಆಸೆಯಲ್ಲಿ ನಿದ್ದೆ ಬರಲಿಲ್ಲ. ಹಾಗೆ ರಾತ್ರಿ ಎಲ್ಲ ನಾವು ಮಾವನವರೆಲ್ಲ ಪಟಾಂಗಿ ಎಲ್ಲ ಹೊಡೆದು ನಿದ್ದೆಯಲ್ಲಿ ಕೂಡ ಪಟಾಂಗಿ ಹೊಡೆದು ಕೊನೆಗೂ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಸ್ನಾನ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಸೀದಾ ಹೊರಟ್ವಿ. ಮರುದಿವಸ ಬೆಳಿಗ್ಗೆ 5 ತಾರೀಕು 10:30 ನಮಗೆ ಫ್ಲೈಟ್ ಇದ್ದಿದ್ದು. ಬೆಳಿಗ್ಗೆ ಒಂದು 6 ಗಂಟೆಗೆ ಎದ್ದು ಹೊರಟು ಸುದರ್ಶನ ಮಾಮ ಪಿದಡ್ಗಣ ಇರ್ನ ಅನುಭವ ಬಲ್ಲೆ ಎಂಗ್ಲ ಮಸ್ತ್ ದಿನ ದಿಂಚಿ ಕೇದಾರ್ನಾಥ್ ಪ್ಲಾನ್ ಬಂದಿತ್ತ ಆನಂದ ನೆನಪಿದೈತಿ ಚಲ್ ಕೇದಾರ್ನಾಥ್ ಗೋವೆ ಆಡೋದು ಇಂಚಿನ ಈ ಒಂಜಿ ಭಾಗ್ಯ ಬತ್ತಿ ನಮಕ್ ಋಣ ಎಂಚೊಂದು ಜೋಶ್ ಹೈ ಫುಲ್ ಜೋಶ್ ಏತ್ ದಿನ ದಿಂಚಿ ಒಂಜಿ ಡ್ರೀಮ್ ಇತ್ತು ಸಾಧಾರಣ ವರ್ಷ ಅಂದ್ರೆ ಪ್ಲ್ಯಾನ್ ಅನ್ಪುಣ ಲಾಸ್ಟ್ ಮುನ್ನೆ ಬತ್ತಿ ಮುಂದೆನೆ ಪ್ಲ್ಯಾನ್ ಅಂತಾರೆ ನಾನು ಪೂರ ಫೈಲ್ ಅವಾಯ್ತು ನನ್ನ ಈ ಸರ್ತಿ ಸಕ್ಸಸ್ ಅಂದ್ರೆ ಎಸ್ ಹೋಗುದಿಲ್ಲ ವಿ ಆರ್ ಕಮಿಂಗ್. ಚೇತನ್ ಮಾಮ ಕ್ವಶನ್ ಕೇಳಿ ಕ್ವಶನ್ ಅವೇ ಮಸ್ತ್ ಖುಷಿ ಅವನುಂಡು
ಪೋಪನ್ ಎಂತೊಂದೇ ಇದ್ದ ಕನಸ ನನಸ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸನ್ಮಾನ ಮಾಡ್ತೀರಿ. ಬೆಳಿಗ್ಗೆ ಬೇಗೆದ್ದು ಹೊರಟ ಕಾರಣ ನಮ್ಮ ಅತ್ತೆಯವರಿಗೆ ತಿಂಡಿ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾವು ಹೋಟೆಲಿಗೆ ಹೋಗಿ ತಿಂಡಿ ಮಾಡಿ ಅಲ್ಲಿಂದ ಅವರ ಮನೆಗೆ ಹೋಗಿ ಅಲ್ಲಿ ನಮ್ಮ ಅತ್ತೆಯ ತವ್ರ ಮನೆಗೆ ಹೋಗಿ ಅಲ್ಲಿ ನನ್ನ ಅತ್ತೆಯ ತಮ್ಮ ನಮ್ಮನ್ನು ಏರ್ಪೋರ್ಟ್ವರೆಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾವು ನಮ್ಮ ಸ್ಟಾರ್ಟ್ ಆಯಿತು. ನಮಗೆ ಫಸ್ಟ್ ಸ್ಟೇಜ್ ನಮ್ಮದು ತಲುಪಿದ್ವಿ. ಫಸ್ಟ್ ಸ್ಟೇಜ್ ತಲುಪಿದ್ವಿ. ಭಯ ಆಯ್ತು. ಇವರಿಗೆ ಭಯ ಆಯ್ತಂತೆ ಏರ್ಪೋರ್ಟ್ ನೋಡುವಾಗ. ಅದು ವಿಷಯ ಅಂತ ಗೊತ್ತಿಲ್ಲ, ಕೇಳು ಯಾಕೆ ಭಯ ಆಯ್ತು? ಫಸ್ಟ್ ಟೈಮ್ ಹೋಗುದಲ್ವಾ, ಫಸ್ಟ್ ಟೈಮ್ ಏರ್ಪೋರ್ಟ್ ಚೆಕ್ಕಿಂಗ್ ಎಲ್ಲ ನೋಡಿ ನಮ್ಮನ್ನು ಇದು ಆ ಥರ ಚೆಕ್ಕಿಂಗ್ ನಮ್ಮನ್ನು ಎಲ್ಲಿ ಕೂಡ ಮಾಡಲಿಲ್ಲ, ಇಲ್ಲಿ ಮಾಡಲಿಲ್ಲ. ಎಂತ ಚೆಕ್ಕಿಂಗ್ ಮಾರೆ, ಎಷ್ಟು ಚೆಕ್ಕಿಂಗ್, ನಮಗೆ ಬಡ್ದು ಹೋಯ್ತು. ಅಲ್ಲಿಂದ ಸೀದಾ ಎಂಟ್ರಿ ಆದ್ವಿ ಸಿಜೆ ಏರ್ಪೋರ್ಟ್ ನಮ್ಮಲ್ಲಿ ವಿಡಿಯೋ ಅನ್ಪೋರ್ಟ್ ಚಂದ ಮಾರೆ. ಅಲ್ಲಿ ನನಗೆ ಅಲ್ಲಿ ವಿಡಿಯೋ ಮಾಡಬೇಡ ಅಂತ ಹೇಳಿದ್ರು, ಹಾಗಾಗಿ ಅಲ್ಲಿದ್ದು ತುಂಬ ಕ್ಲಿಪ್ಸ್ ಇಲ್ಲ. ನೋಡೋ ಇದ್ದದನ್ನು ಹಾಕ್ತೇನೆ ನೋಡಿ. ಅದೇ ಅಲ್ಲಿಂದ ಸುತ್ತಾಡಿದ್ವಿ ನಾವು ಏರ್ಪೋರ್ಟಲ್ಲಿ ಸುತ್ತಾಡಿದ್ವಿ ಅರ್ಧ ಗಂಟೆ ಏರ್ಪೋರ್ಟಲ್ಲಿ ಸುತ್ತಾಡಿ ಕೊನೆಗೂ ನಮ್ಮ ಫ್ಲೈಟ್ ಬಂತು. ಫ್ಲೈಟ್ ಮೊದಲೇ ಬಂದಿತ್ತು. ನಾವು ಹೋಗಿ ನಮ್ಮ ಬ್ಯಾಗ್ ಎಲ್ಲ ಚೆಕ್ ಆಗುವಾಗ ನಂದೊಂದು ಸ್ಟವ್ ಇತ್ತು. ಸ್ಟವ್ ನಾವು ನನ್ನ ಚಿತ್ತು ಮಾಮನ ಬ್ಯಾಗಲ್ಲಿ ಹಾಕಿದ್ದೆ. ಅವರನ್ನೆಲ್ಲ ಹಿಡಿದು ತುಂಬ ಕೇಳಿದರು, ಎಲ್ಲಿ ಗ್ಯಾಸ್ ಎಲ್ಲಿಂದ ಬರುವುದು ಹಾಗೆ ಹೀಗೆಲ್ಲ ಕೇಳಿದರು. ಮತ್ತು ಕೊನೆಗೂ ಗ್ಯಾಸ್ ಇಲ್ಲದ ಕಾರಣ ಸ್ಟವ್ ಬಿಟ್ಟರು. ಸೀದಾ ಚೆಕ್ಕಿಂಗ್ ಪಾಸ್ ಆಯಿತು. ಅಲ್ಲಿಂದ ನಾವು ಸೀದಾ ಬೋರ್ಡಿಂಗ್ ಗೇಟ್ ಹತ್ರ ಹೋದ್ವಿ. ಬೋರ್ಡಿಂಗ್ ಗೇಟ್ ಹತ್ರ ಹೋಗಿ ಸ್ವಲ್ಪ ಒಂದು 1/4 ಗಂಟೆ ಕೂತ್ವಿ. 1/4 ಗಂಟೆ ಕೂತಾದ್ಮೇಲೆ ಅನೌನ್ಸ್ ಮಾಡಿದರು ಫ್ಲೈಟ್. ಈಗ ನಿಮ್ಮ ಫ್ಲೈಟ್ ಅಂತ ಫ್ಲೈಟಿಗೆ ರೆಡಿಯಾಗಿ ಫ್ಲೈಟ್ ಬಂದು ನಿಂತಿದೆ, ನೀವೆಲ್ಲ ಬನ್ನಿ ಅಂತ. ಚೇತನ್ ಮಾಮನ ಹೆಸರು ಹಿಡಿದು ಚೇತನ್ ಬಾಯಿ ಕಿದರೆ ಹೋ ಬಾಯಿ ಜಲ್ದಿ ಹೋ. ಇಲ್ಲ ಆ ಥರನೇ ಇಲ್ಲಿ ಹೇಳಿಲ್ಲ, ಅದೆಲ್ಲ ಸುಮ್ಮನೆ ಬರುವಾಗ ಕರೆದಿದ್ದಾರೆ. ಬರುವಾಗ ಕರೆದಿದ್ದಾರೆ, ಅದು ಹೆಸರು ಕರೆದಿಲ್ಲ. ಡೆಲ್ಲಿಯಲ್ಲಿ ಗೊಬ್ಬೆ ಆಗ್ತಾ ಇದ್ರು, ಬೇಗ ಬನ್ನಿ ಜಲ್ದಿ ಹೋಗಿ. ಕಂಚೂರು ಬಂತು. ಎಣ್ಣೆ ತುಂಬಿಕೊಡ ದಿಲೀಪ್ ನೈಟ್ ಜವನಿ ಮಾಮೂಲಿ ಇನ್ನೊಳ್ಳೆ ಮಾರ್ರೆ ಎಲ್ಲೂ ಗಟ್ಟಿನ್ನು ಮಾರಣ್ಣ. 24 दर्शन ये लग ना अरे शू पाड़ दिया तुझे मारे. ಏರ್ಪೋರ್ಟ್ಗೆ ಹೋಗಿ ಮೊದಲ ಸಲ ಆದ್ದರಿಂದ ಅದು ಸ್ವಲ್ಪ ಏನೋ ಕಷ್ಟ ಆಯಿತು ಏರ್ಪೋರ್ಟಲ್ಲಿ. ನಮ್ಮ ಬೆಸ್ಟ್ ಚೆಕ್ಕಿಂಗಲ್ಲಿ ಒಂದು ನಮ್ಮ ಅಲಿಯಂದೊಂದು ಸ್ಟವ್ ಇತ್ತು. ಆ ಸ್ಟವ್ ನನ್ನ ಬ್ಯಾಗಲ್ಲಿ ಹಾಕಿದ್ದೆ. ಅಲ್ಲಿ ಹಿಡ್ಕೊಂಡ್ರು, ಏರ್ಪೋರ್ಟಲ್ಲಿ ಹಿಡ್ಕೊಂಡ್ರು ಬ್ಯಾಗೆಲ್ಲ ತೆಗಿಸಿ. ಪುಣ್ಯದಲ್ಲಿ ಗ್ಯಾಸ್ ಇರಲಿಲ್ಲ, ಹಾಗಾಗಿ ಏನು ಮಾಡಿಲ್ಲ, ಬಿಟ್ಟರು. Yes, good. Yes. ಗೈಸ್ ನಮ್ಮ ಬೋರ್ಡಿಂಗ್ ಅಲ್ಲಿ ಏನು ಚೆಕ್ಕಿಂಗ್ ಮಾಡ್ತೀವಿ ಮಾರೆ. ಅಮ್ಮನ ಚಿಕನ್ ಕೂಡ ಕಟ್ಟಲು ಬರ್ತಾರೆ. ಅಂದಂದು ಸುದರ್ಶನ್ ಮಾಮ. ಎಸ್ ನಾವು ಫಸ್ಟ್ ಬಂದಲ್ಲ ಗೈಸ್. ಎಸ್ ಓಕೆ, ಫಸ್ಟ್ ಫ್ಲೈಟ್ ನಮ್ಮ ಬೋರ್ಡಿಂಗ್ ಪಾಸ್ ಚಿತ್ತು ಮಾಮ ತೋರಿಸಿರಿ. ಚಿತ್ತು ಮಾಮನ ತೋರಿಸ್ಬೇಡಿ. ಓಕೆ ಬೈ ಗೈಸ್ ಅಂತ ಪೋಪ ತೆಗಿಯ.
ಎಮರ್ಜೆನ್ಸಿ ಎಕ್ಸಿಟ್ గవర్నమెంట్ బస్ కలగా ఉంది ನಮ್ಮ ಬ್ಯಾಗ್ ಇತ್ತನ పోదు ఒక ముంబైದ ఫ్లైట్ బ్యాగ్ పడుతుంది 26 ಇರ್ನವ್ಯ ಈಗ ಟೇಕ್ ಆಫ್ ಆಗ್ತದೆ. ಈಗ ಟೇಕ್ ಆಫ್ ಆಗೋ ಈಗ ಹೋಗ್ತದೆ, ಸ್ವಲ್ಪ ವೈಬ್ರೇಟ್ ಆಗ್ತದಲ್ಲ, ಗೊತ್ತಾಯಿತು. ಈಗ ನಮ್ದು ಫ್ಲೈಟ್ ಈಗ ಟೇಕ್ ಆಫ್ ಆಗ್ತದೆ ನೋಡಿ. ಫುಲ್ ವೈಬ್ರೇಷನ್. ನನಗೆಂದು ಎದುರಿಗೆ ಆಗಲಿಲ್ಲ, ಇವರಿಗೆಲ್ಲ ಎದುರಿಗೆ ಆಗಿದೆ ಅದು. ಮಂಗಳೂರು ಚಂದ ಕಾಣ್ತಿತ್ತು. ನಮ್ಮ ಮಂಗಳೂರು ಎಷ್ಟು ಚಂದ ಅಲ್ಲ, ಮಂಗಳೂರು ಎಷ್ಟು ಚಂದ. ಗುರುಪುರ ನದಿ ಕಾಣ್ತದೆ, ಬಾರಿ ಚಂದ ಇತ್ತು. ನೀರು ಮಾತ್ರ ಕಳಂಕ ಆಗಿತ್ತು. ಅದು ಬಸ್ಸ ಒಂದು ಇಲ್ಲದ್ರೆ ಚಂದ ಇರ್ತದೆ. ಫ್ಲೈಟ್ ಟೇಕ್ ಆಫ್ ಆಯಿತು. ಗಂಟೆ ಎಲ್ಲ ಕಣ್ಣು ತೋಜೋದಿಚ್ಚಿ ಶೇವ್ರ ಮುಗಿದು ಮುಂಚೆ ಬಂದ್ಲಿ ಕಮೆಂಟ್ ಮಾಡಲಿ ಬರಲಾತೇನ ಚೇತನ ಮೆಚ್ಚೊಂಡು ಎಕ್ಸ್ಪೀರಿಯನ್ಸ್ ಹತ್ತು ಮರಿ ಬೇರೆ ಬ್ಯಾಡ್ ಬರ್ತಿಲ್ಲ ಬೇರೆ ನ್ಯಾರು ಮಾಡ್ತಾರೆ ಪಂಪುನೆಲ್ಲ ಮಾರೆ ಅಂತ ಮತ್ತೆ ಫ್ಲೈಟ್ಗಳ ಸ್ಕೈಗುಲೆ ಫ್ರಂಟ್ ಕ್ಯಾಮ್ರಾ ಸ್ಕೈ ಸಾಕಾಗ ಹೊರ ಜತ್ತದ ಹೋಗಿದ್ದು ಹೋಗುತ್ತೆ ಮಾರೆ ಕ್ರಾಸ್ ಹೊರ ಜತ್ತ ಕ್ರಾಸ್ ಸುದರ್ಶನ ಮೆಂಚ ಒಂದುಂಡು ಜಾಲಿ 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 ತೆಂಗು ಬಚ್ಚಿದ್ದು ದಸ್ತಿನ ಹಾಕೊಂಡು ಮಾರೆ ಹೊರ ಜತ್ತದ ಹೋಗಿದ್ದು ಸುದರ್ ಫಸ್ಟ್ ಎಕ್ಸೈಟ್ಮೆಂಟ್ ಇತ್ತನೇ ಎಂಕ್ಲೇಕ್ ಎಂಕ್ಲೇನ ಎಕ್ಸೈಟ್ಮೆಂಟ್ ಕೊಂಡು ಇಜ್ಜಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ ರಾಹುಲಿ ಹೌಸ್ ದ ಜೋಶ್ ಫುಲ್ ಜೋಶ್ ಹರರ್ ಮಾಡಿ ಅವು ಗೊತ್ತಿಚ್ಚಿದ ಅದು ಎ ಸಿ ಟೆಂಪರೇಚರ್ ಎ ಸಿ ಅಂತಪ್ಪ ಬಟ್ ಕ್ಲೌಡ್ ಮಾತ್ರ ಗೈಸ್ ಕ್ಲೌಡ್ ಮಾತ್ರ ಸೆಟ್ಟು ಅವರ ಫ್ಲೈಟ್ ಬಲೆ ಸೆಟ್ಟಿಂಗ್ ಯಾವುದು ಸ್ವೀಟ್ ಹೌದಾ ಅದು ಚಿಂತೆ ಆಡಿಯನ್ಸ್ಗೆ ಬಿದೈದು ಜಾವು ನಾಲ್ಕು ನೈಸ್ ಬಿದೈದು ಫುಲ್ ಫೋಟೋ ಬೇರೆ ಚಿತ್ತ ತಿರುಗಟ್ಟು ಎಂಚ ಉಂಡು ಅನುಭವ. ವೆದರ್ ಕಂಡೀಷನ್ ಸರಿಜಿಗೆ ವೆದರ್ ಕಂಡೀಷನ್ ಸರಿ ಸೇಫ್ ಆಗಿ ಲ್ಯಾಂಡ್ ಆಂಡೆ ಫುಲ್ ಶೇಕ್ ಆಗುಂಡು ಗೈಸ್ ಮರ ಲ್ಯಾಂಡ್ ಆಗುಂಡು. ದರ್ಶನ್ ಮಾಮ ಡ್ರೈವರ್ಗೆ ಸಾದಿದೊಜ್ಜ ಗುಂಡಿಗೆ ಮಾಡಿರು ಆ ಗುಂಡಿ ಬಂದಿದ್ದಾರ ಅಂದ್ರೆ ಡ್ರೈವರ್ ಸಾದಿದೊಜ್ಜಿ ರೋಲ್ ಟ್ರ್ಯಾಕ್ ಚಿತ್ತು ಮಾಮ ಮೋ ನೆಟ್ಟಿ ಜರ್ಕ್ ಜರ್ಕ್ ಹೊಡೋದಿಲ್ಲ ಗುಂಡಿಗೆ ಬನ್ನಿ ಬೇರೆ ಗುಂಡಿಗೆ ಹೊಡಿಯೋದು ದಾದ ಮಾರಿ ಶೇಖ ಸ್ವಾಮಿ ಅಜ್ಜ ದಾದ ಫಾಬ್ ಮಾರು ನಾನು ಮನೆ ಕಿವಿ ಹೋಗ್ತಾರ ಅವನು ಕಿವಿ ಮಾಡ್ತಿದ್ದೆ ನಾನು ದಾದ ಮಾರಿ ದೇವರೇ. ನಾವು ಫ್ಲೈಟ್ ಟಿಕೆಟ್ ಎಲ್ಲ
1 ತಿಂಗಳ ಮುಂಚೆನೆ ಬುಕ್ ಮಾಡಿದ್ವಿ. ನಮಗೆ ಎಲ್ಲ ಸ್ವಲ್ಪ ಸ್ವಲ್ಪ ಕಮ್ಮಿಗೆ ಸಿಕ್ಕಿತು. ಭಾರಿ ಕಮ್ಮಿ ಆಯ್ತು. ನನಗೆ 4,600 ರೂಪಾಯಿ ಎಲ್ಲ ಆಗಿದೆ. ನಮಗೆ 5,000 ನನಗೆ ಜಾಸ್ತಿ ಆಗಿದೆ ನಿಮಗಿಂತ. ನಾನು ವಿಂಡೋ ಸೀಟ್ ತಗೊಂಡಿದ್ದು. ನಾನು ಇವರ ಈಚೆ ಸೀಟ್ ತಗೊಂಡಿದ್ದು, ಇವರು ಫ್ರೀ ಸೀಟ್ ತಗೊಂಡಿದ್ದು. ಹಾಗೆ ಸ್ವಲ್ಪ ಕಮ್ಮಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದದ್ದು. ಬಜೆಟ್ ಟ್ರಿಪ್ ಅಲ್ಲ ನಮ್ದು. ಮತ್ತೆ ರಿಟರ್ನ್ ಬರುವಾಗ ಮಾತ್ರ 1 ದಿನ ಮುಂಚೆ ಬುಕ್ ಮಾಡಿದ್ದು 6,700 ರೂಪಾಯಿ ಆಯ್ತು. ಹಾಗೆ जगो सुबह हो गई जल्दी से चाय पियो शादी हो गई ಯಾರ್ ಈಗ ಇದೆ ನಮ್ಮ ಮಾವನವರಿಗೆ ವಿಂಡೋ ಸೀಟ್ ಸಿಕ್ಕಿದ್ರಿಂದ ಫುಲ್ ಖುಷಿ. ಈ ಮಾವ ಎಂತ ಮಾಡ್ತಿದ್ರು, ಇವರಿಗೆ ಕೂಡ ವಿಂಡೋ ಸೀಟ್, ಧರ್ಮದ ವಿಂಡೋ ಸೀಟ್, ಅದು ಕೂಡ 2 ವಿಂಡೋ. ಹಾಗೆ ಅವರು ಫುಲ್ ಜೋಶಲ್ಲಿ. ಚಿತ್ತು ಮಾವ ಹಿಂದೆ 2 ಅಜ್ಜಿಗಳ ನಡುವೆ ಕೂಡ ಫಾರಿನರ್ ಜೊತೆ ನಮ್ಮ ಚಿತ್ತು ಮಾವನವರು, ನಾನು ಮತ್ತೆ ಚೇತಮ್ಮ ಒಟ್ಟಿಗೆ ಇದ್ದದ್ದು. ಮತ್ತೆ ಮಾವ ಮತ್ತೆ ಅತ್ತೆ ಅದ್ರಿಂದ ಇವರ ಫ್ರೆಂಡ್ ಇದ್ರು. ಹಾಗೆ ಎಲ್ಲ ಜೋಶಲ್ಲಿ. ಅವರಿಬ್ರು ಮುಂಚಿನ ಹೋಗಿದ್ರು, ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ವಿಂಡೋ ಇಲ್ಕಿ ನೋಡೋದೇ ಆಯ್ತು. ಭಾರಿ ಚಂದ ಕಾಣಿಸ್ತಿದೆ, ಭಾರಿ ವ್ಯೂ ಮಾತ್ರ ಚಂದ ಸಖತ್. ಫ್ಲೈಟಿಗೆ ಹೋಗುವಾಗ ಟ್ರಾವೆಲಿಗಿಂತ ಅದರ ವ್ಯೂ ನೋಡ್ಲಿಕ್ಕೆ ನಾವು ಹಣ ಕೊಟ್ಟಾಗೆ, ಅಂದ್ರೆ ಅಷ್ಟು ಚಂದ ಇರ್ತದೆ ನೋಡ್ಲಿಕ್ಕೆ ಅಲ್ಲ. ನಿಮಗೆ ಹೇಗಾಯ್ತು ವ್ಯೂ ನೋಡಿ? ಖುಷಿ ಆಯ್ತು. ಸ್ವರ್ಗ ಎಲ್ಲ ಕಾಣ್ತಿತ್ತು. ಮತ್ತೆ ಮೋಡ ಸಿಗುವಾಗ ಫುಲ್ ನಾವು ಮೋಡದ ಮೇಲೆ ಹೋಗಿದ್ದು. ಮೋಡ ನಮ್ಮ ಕೆಳಗೆ ಮೋಡ ಕೆಳಗಿತ್ತು. ಮತ್ತೆ ವಿಷಯ ಎಂತ ಅಂದ್ರೆ ಫ್ಲೈಟ್ ಅಲ್ಲಿ ಹೋಗುವಾಗ ತುಂಬಾ ಕಂಫರ್ಟೇಬಲ್ ಆಗಲ್ಲ. ಲಾರಿಯಲ್ಲಿ ಹೋದಾಗೆ ಆಗ್ತದೆ ನನಗಂತೂ. ಲಾರಿಯಲ್ಲಿ ಮಾವನ ಲಾರಿ ಇತ್ತು, ಲಾರಿಯಲ್ಲಿ ಹೋಗೋದಾಗಿ ಫುಲ್ ಗಡ 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 ಆಗ್ತಿತ್ತು ಕಲ್ಲಲ್ಲಿ. ಒಮ್ಮೆ ಮಾತ್ರ ಅದು ಮೋಡ ಸಿಗುವಾಗ ಮೋಡ ಅಡಿಗೆ ಮೋಡ ಸಿಗುವಾಗ ಫುಲ್ ಗಡ ಗಡ ಆಗ್ತಿತ್ತು. ನಾನ್ ಮಲಗಿದ್ದೆ, ನಂಗೆ ಗೊತ್ತಾಗ್ಲಿಲ್ಲ. ಅವ್ರು ನೋಡ್ತಾ ಇದ್ರು, ಇಂಕಿ ನೋಡ್ತಾ ಇದ್ರು. ಮತ್ತೆ ನಾವು ಸೀದಾ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರಿಗೂ ಅರ್ಜೆಂಟ್ ಆದ ಕಾರಣ ಫ್ಲೈಟಿನ ವಾಶ್ರೂಮ್ ನೋಡುವ ಅಂತ ವಾಶ್ರೂಮಿಗೆ ಹೋದ್ವಿ. ಬರುವಾಗ ವಾಶ್ರೂಮ್ ನಲ್ಲಿ ಒಂದು ಕಿತಾಪತಿ ಮಾಡಿ ವಾಶ್ರೂಮ್ ಅಲ್ಲಿ ವೇಸ್ಟ್ ಹಾಕ್ಲಿಕ್ಕೆ ಡಸ್ಟ್ಬಿನ್ ಸಿಕ್ಲಿಲ್ಲ. ವೇಸ್ಟ್ ಕಬೋರ್ಡ್ ಅಲ್ಲಿ ಹಾಕಿ ಬಿಟ್ಟೆ. ಅಲ್ಲಿ ಬರ್ದಿದ್ದು ಕಬೋರ್ಡಿಗೆ ಹಾಕ್ಬಾರ್ದು ಅಂತ, ಆದ್ರೂ ಅಲ್ಲಿಗೆ ಹಾಕಿದ್ದು. ಆಯ್ತು, ಎಲ್ಲಿಯಾದ್ರೂ ಫ್ಲೈಟ್ ಬೀಳ್ತಾ ಇದ್ರೆ ಟ್ಯಾಪ್ ಕೂಡ ಆನ್ ಮಾಡಿ ಬಿಟ್ಟು ಬಂದಿದ್ದೇವೆ, ಆಫ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಬರುವಾಗ ನಮ್ಮ ಫೈನಲಿ ಡೆಲ್ಲಿ ಸುದರ್ಶನ್ ಚೇತನ್ ಮಾಮ. ಗುಡ್ ಎಕ್ಸ್ಪೀರಿಯನ್ಸ್ ರೈಟ್? ಸೀಟ್ ಬೆಲ್ಟ್ ನಮ್ಮ ಲ್ಯಾಂಡ್ ಓಕೆ. टर्मिनल 3 पे आप सभी का स्वागत है। आपकी सुरक्षा के लिए आपसे निवेदन है कि कृपया अपनी कुर्सी पे ही बैठे रहें और आप अपने मोबाइल फोन का उपयोग कर सकते हैं। सामान कक्ष को खोलते समय सावधानी बरतें। आपसे निवेदन है कि विमान से निकलने से पहले अपनी सीट पॉकेट और कंपार्टमेंट की जांच कर लें, ताकि आपका कोई भी जरूरी सामान जैसे कि वॉलेट, पासपोर्ट, इलेक्ट्रॉनिक उपकरण विमान में ना रह जाए। हमारे सभी अतिथियों की सुविधा के लिए हम आपसे अनुरोध करते हैं, पहले अपने सामान को दोबारा जांच लें। Gates at 24 airport across India. Thank you. ಪ್ರೈವೇಟ್ ಜೆಟ್ ಅದ? ಫ್ಲೈಟ್ ಹೊರಡ್ತು. ಏನು ಫಸ್ಟ್ ಟೈಮ್ ಹೋಗೋದ್ರಿಂದ ಸ್ವಲ್ಪ ಭಯ ಆಯಿತು. ಟೇಕ್ ಆಫ್ ಆಗೋ ಟೈಮಲ್ಲಿ ಸ್ವಲ್ಪ ಭಯ ಆಯಿತು. ಆಮೇಲೆ ಈ ದೇವರ ದಯದಿಂದ ಸೀದಾ ಡೆಲ್ಲಿಗೆ ಹೋಗಿ ತಲುಪಿದ್ವಿ. ಅದು ಏರ್ ಇಂಡಿಯಾ ಫ್ಲೈಟಲ್ಲಿ. ಬುಡಿಯಾರ ಅಲ್ಲೇ ಬಿಡಿ. ಬೋರ್ಡಿಂಗ್ ಪಾಸ್ ಅದೇಗೆ ಬೋರ್ಡಿಂಗ್ ಪಾಸ್ ಅದೇಗೆ ಬ್ಯಾಗ್ ಫೋಟೋ ಬೋರ್ಡಿಂಗ್ ಪಾಸ್ ಫೋಟೋ ಮೊಬೈಲ್ ಉಂಡ ಮೊಬೈಲ್ ಉಂಡ 5,000 ಮರ್ತೊಂದ್ಲ ಬೋಳಿ ಮಾರೆ ಅವೈಟ ಮಿಂಚದು.
ಬೋಡಿತ್ತನ ಪೊಕ್ಕಡೆ ಐದು ಎಂಕ್ಲ ಸ್ಪೀಡ್ പോകുന്നിಲ್ಲ ಮಾರೆ ಇರ ಅಲ್ಲಿ ಹೋಗ್ತೀರಣ್ಣ ಸರಿ ಸ್ಮೆಲ್ ಗೈಸ್ ಫೈನಲಿ ನ್ಯೂ ಡೆಲ್ಲಿ ಏರ್ಪೋರ್ಟ್ ನಮ್ಮ ರೀಚ್ ಆಯ ಬಟ್ಟಲು ಗೈಸ್ ನಮಗೆ ಚಪಾತಿ ಮಂತರಾವಲ್ಲ ಮಾಮ ಒಂದು ಬ್ಯಾಗ್ ಸ್ವಲ್ಪ ಅದು ಬರ್ಬೋದಾ 5 ನಿಮಿಷ ಲೇಟ್ ಅಂತ ಬ್ಯಾಗ್ ಕಾತಿದೆ ಬೋಡಿ ಜವನೇರಿಗೆ ಬ್ಯಾಗ್ ಬರ್ಚಿದೆ ಅದ್ರ ಇಟ್ಕೊಂಡಿದ್ದೆ ನಮ್ಮ ಬ್ಯಾಗ್ ಬರ್ತಾನೆ ಬೋಡಿ ಗೆಲಿಪಮ್ಮ ಎತ್ತು ಬರಿ ಅನ್ನ ಬ್ಯಾಗ್ ಗೈಸ್ ಫೈನಲಿ ಅನ್ನ ಬ್ಯಾಗ್ ಬರ್ತೀನಿ ಥ್ಯಾಂಕ್ ಯು ಗೈಸ್ ಫೈನಲಿ ನಮ್ಮ ತೋಟದ ಕೊಂಡರೆಡ್ಡೆ ಗೈಸ್ ಗಾಡಿ ಫೈನಲಿ ನ್ಯೂ ಡೆಲ್ಲಿ ಏರ್ಪೋರ್ಟ್ ಗೈಸ್ ಮಾಮಲ ಮಾಮಿಲ್ಲ ತುಂಬ ಒಂದಿಲ್ಲ ಬಟ್ ಎಂಕ್ಲ ಬಾಯ್ಸ್ ಚೇತನ ಜೋಶಿ ಡುಲ್ಲೇರು ತೂಕ ಅನುಭವ ಹೇಗಿತ್ತು? ತುಂಬಾ ಖುಷಿಯಾಗಿತ್ತು. ನಿಮಗೆ ಖುಷಿ ಆಯ್ತಾ? ತುಂಬ ಎಕ್ಸೈಟ್ಮೆಂಟ್ ಇತ್ತು. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ ಅಲ್ಲ ನಿಮ್ದು. ಖುಷಿಯಾಗಿತ್ತು. ಫಸ್ಟ್ ಟೈಮ್ ಏರ್ ಇಂಡಿಯಾ ಫ್ಲೈಟ್ ಹೇಗಿತ್ತು? ಅಂದರೆ ನಿಮಗೆ ಭಯ ಇತ್ತಾ? ಅಂದರೆ ಮೊನ್ನೆ ಅಷ್ಟೇ ನಮ್ಮದು ಫ್ಲೈಟ್ ಕ್ರಾಶ್ ಆಗಿದ್ದು ಅಷ್ಟೇ. ಭಯ ಇತ್ತು. ಭಯ ಇತ್ತಾ? ಸ್ವಲ್ಪ ಆದರೂ ಅಂದ್ರೆ ತುಂಬ ಇರಲಿಲ್ಲ, ಸ್ವಲ್ಪ ಭಯ ಇತ್ತು, ಹೆದರಿಕೆ ಸ್ವಲ್ಪ. ನಿಮಗೆ? ನಾನು ವಿಂಡೋ ಸೀಟಲ್ಲಿ ಇದ್ದೆ. ವಿಂಡೋ ಹೀಗೆ ಆಗ್ತಾ ಇತ್ತು, ಹೆದರಿಗೆ ವಿಂಡೋ ಹೀಗೆ ವಿಂಡೋ ಅಲ್ಲ ಹೀಗೆ ಆಗ್ತಾ ಇತ್ತು. ಅದು ಕಾರ್ಡ್ ಬೀಳ್ತದ ಅಂತ ಆಗ್ತಾ ಇತ್ತು. ಕಾದ ವಿಮಾನದಾಗಿತ್ತು ಒಂದು ಕಾರ್ಡ್ ಬೋರ್ಡ್ ಲೆಕ್ಕ ಸ್ವಿಂಗ್ ಆಗ ಗೋಪನ ಆಗ್ತೈತಿ ಈ ಥರ ಎಲ್ಲ. ಟೇಕ್ ಆಫ್ ಆಗುವ ಸಂದರ್ಭದಲ್ಲಿ ಹೇಗಾಯ್ತು ನಿಮಗೆ? ಒಟ್ಟಿಗೆ ಒಮ್ಮೆ ಹೀಗೆ ತಲೆ ತಿರುಗಿದೆ ಆಯ್ತು, ವಾಂತಿ ಬಂದಾಗೆ ಆಯ್ತು. ಅದು ಫೈಟ್ ಈ ತರ ಆದಾಗ ವಾಂತಿ ಬಂದಾಗೆ ಆಯ್ತು, ತಲೆನೋವು. ನಾನು ಸುಮ್ಮನೆ ತಲೆ ಕೆಳಗೆ ಮಾಡಿ ಕೂತು ಬಿಟ್ಟೆ. ಹೇಗಾಯ್ತು? ನನಗೆ ಲ್ಯಾಂಡಿಂಗ್ ಆಗುವಾಗ ವಿಮಾನದ ಚಕ್ರ ನೆಲಕ್ಕೆ ಮುಟ್ಟುವಾಗ ಆ ಕಾರಲ್ಲಿ ಹೋಗುವ ಕಾರ್ ಅಡಿ ನೆಲಕ್ಕೆ ಗರ 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 ಆಗ್ತದೆ. ಅದೇ ತರ ಗರ 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 ಆಯ್ತದೆ. ಕೊನೆಗೂ ನಾವು ಎಲ್ಲ ಫ್ಲೈಟಿಂದ ಇಳಿದು ನಮ್ಮ ಹ್ಯಾಂಡ್ ಬ್ಯಾಗ್ ಎಲ್ಲ ಇದ್ದದನ್ನೆಲ್ಲ ಹಿಡ್ಕೊಂಡು ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಸ್ಟೇಜ್ ಫ್ಲೈಟಿಂದ ಕಂಪ್ಲೀಟ್ ಆಯಿತು. ಮತ್ತೆ ಅಲ್ಲಿ ಹೋಗಿ ಬ್ಯಾಗಿಗೆ ಆದ್ವಿ. ನಮ್ಮದು ಬ್ಯಾಗ್ ಎಲ್ಲಿ ಬರ್ತದೆ. ಮತ್ತೆ ಡೆಲ್ಲಿ ವಿಮಾನ ಏರ್ಪೋರ್ಟ್ ನೋಡುವಾಗ ಭಯಂಕರ ಆಶ್ಚರ್ಯ ಆಯ್ತು. ಒಂದು 50-60 ವಿಮಾನ ಇತ್ತು ಒಟ್ಟಿಗಿತ್ತು, ಎಲ್ಲ ದೊಡ್ಡ ದೊಡ್ಡ ವಿಮಾನ. ಇಡೀ ಸುತ್ತಲ ವಿಮಾನ ಎಲ್ಲ ದೊಡ್ಡ ವಿಮಾನಗಳು. ನಿಮಗೆ ಹೇಗಾಯ್ತು ವಿಮಾನ ನೋಡಿ? ನಾನು ವಿಮಾನ ಎಲ್ಲ ಅಷ್ಟು ನೋಡ್ಲಿಲ್ಲ ಅಲ್ಲಿ, ನನ್ನ ಗಮನ ಬೇರೆ ಕಡೆಗೆ ಇತ್ತು. ಅಂದ್ರೆ ಹೇಗಾಯ್ತು? ಮುಂಚೆ ನಾವು ಆಕಾಶದಲ್ಲಿ ನೋಡ್ತಾ ಇದ್ವಿ ವಿಮಾನ ಬರ್ತದೆ ಅಂತ. ಒಳಗಿದ್ದವರೆಲ್ಲ ಹೊರಗೆ ಬಂದು ಓಡಿಕೊಂಡು ಬಂದು ನೋಡ್ತಾ ಇದ್ವಿ. ಹೀಗೆ ಹೇಗೆ ಆಗ್ತಾ ಉಂಟು? ಈಗ ನಾವು ಕಿಟಕಿಯಲ್ಲಿ ಕೆಳಗೆ ನೋಡ್ತೀವಿ, ವಿಮಾನದಿಂದ ಮನೆಯೆಲ್ಲ ಎಷ್ಟು ಚಿಕ್ಕದು ಕಾಣ್ತದೆ ಅಂತ. ಹಕ್ಕಿ ಎಲ್ಲ ಕೆಳಗೆ ಹಾರ್ತಾ ಇತ್ತು. ಹಾರ್ತಾಯ್ತಾ? ಸುಮಾರು ಇತ್ತು ಹಕ್ಕಿ ಎಲ್ಲ. ಹಾಗೆ ಚೆನ್ನಾಗಿ ಬ್ಯಾಗ್ ಇಟ್ಕೊಂಡು ನಾವು ಸೀದಾ ರೈಲ್ವೆ ಸ್ಟೇಷನ್ ಓಡಿಕೊಂಡು ಬಂದ್ವಿ. इधर बनना है नहीं टैक्सी देख लो पूरा, किधर जाना है सब लोग मिलके हमको अटैक किया, गिर लिया. ಕೊನೆಗೂ ನಾವು ನ್ಯೂ ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ನಮ್ಮ ಸ್ಟೇಜ್ 1 ಕಂಪ್ಲೀಟ್ ಆಯಿತು. ಏರ್ಪೋರ್ಟ್ ರೀಚ್ ಆಗಿ ನಮ್ಮ ಲಗೇಜ್ ಬ್ಯಾಗನ್ನು ಇಟ್ಕೊಳ್ಳಿಕ್ಕೆ ಹೋದ್ವಿ. ಅಲ್ಲಿ ಅದೊಂದು ಇದಿರ್ತದೆ, ಎಂಥದ್ದು ಸುತ್ತು ಬರ್ತಾ ಆಕ್ಸಿಲೇಟರ್ ನನಗೆ ಗೊತ್ತಿಲ್ಲ. ಅದರಲ್ಲಿ ಹೋಗ್ತಾ ಇತ್ತು ಬ್ಯಾಗ್ ಹೀಗೆ ಹೋಗ್ತಾ ಇತ್ತು. ತುಂಬ ಟೈಮ್ ಕಾದ್ವಿ ಅಲ್ಲಿ ನಮ್ಮ ಬ್ಯಾಗ್ ಬರಲಿಕ್ಕೆ. ಕಾದು ಫಸ್ಟ್ ಯಾರ್ದು ಬ್ಯಾಗ್ ಬಂದದ್ದು? ಫಸ್ಟ್ ಯಾರ್ದು? ಇವರದ್ದು ಬ್ಯಾಗ್ ಏನೋ ಬಂತು ಫಸ್ಟ್. ಇಲ್ಲ, ಲಾಸ್ಟ್ ನಮ್ದು ಬಂದಿದ್ದಲ್ಲ. ಲಾಸ್ಟ್ ಇವತ್ತು ಬಂದದ್ದು. ಅದರಲ್ಲಿ ಒಂದು ನೀರಿನ ಬಾಟ್ಲಿ ಮಿಸ್ ಆಯಿತು. ಹಾಗೆ ಮತ್ತೆ ಹೊರಗೆ ಹೋಗಿ ಅಲ್ಲಿ ನಮ್ಮನ್ನು ಟ್ಯಾಕ್ಸಿ ಅವರು ಬಂದು ಹಿಡಿದ್ರು. ಟ್ಯಾಕ್ಸಿ ಅವ್ರದ್ದು ನಾನು ಬಿಡ್ತೇನೆ ರೈಲ್ವೆ ಸ್ಟೇಷನ್, ನಾನು ಬಿಡ್ತೇನೆ ಅಂತ. ಮತ್ತು ನಮಗೆ ಆಲ್ರೆಡಿ ಲೇಟ್ ಆಗಿತ್ತು. ನಮಗೆ 3:15ಗೆ ಟ್ರೈನ್ ಇತ್ತು ಹರಿದ್ವಾರಿಗೆ. ಹಾಗಾಗಿ ನಾವು ಒಂದು ಟ್ಯಾಕ್ಸಿ ಸೆಲೆಕ್ಟ್ ಮಾಡಿ ಸೀದಾ ಹೋದ್ವಿ. ಅಲ್ಲಿ 2 ಟ್ಯಾಕ್ಸಿ ಮಾಡಿ, ಒಂದು ಗಾಡಿಯಲ್ಲಿ ಎಷ್ಟು 3 ಜನ, 3 ಮಂದಿ. ಹಾಗೆ ನಮ್ಮನ್ನು ನ್ಯೂ ಡೆಲ್ಲಿ 250 ಬಿದ್ದಿದೆ. ನಾವು ಅಲ್ಲಿಂದ ನ್ಯೂ ಡೆಲ್ಲಿ ಏರ್ಪೋರ್ಟಿಂದ ಟ್ಯಾಕ್ಸಿ ಮಾಡಿ ಸೀದಾ
ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ ಗೈಸ್. ನಮ್ಮೈತೆ ಏರ್ಪೋರ್ಟ್ ಹಿಡಿದು ಸೀದಾ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ ಬರ್ತಾನ. ಈ ರೈಲ್ವೆ ಸ್ಟೇಷನ್ ಸೀದಾ ಹರಿದ್ವಾರ್ ಬೋರ್ಡಿಂಗ್ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ರೈಲ್ವೆ ಸ್ಟೇಷನ್ ಇತ್ತು, ಅಲ್ಲಿಂದ ಓಡಿದ್ದು ಟ್ರೈನ್ ಅಲ್ಲ, ಅಲ್ಲಿಂದ ನಾವು ಟಿಕೆಟ್ ಆಲ್ರೆಡಿ ನಮಗೆ ಕೇವಲ 25 ನಿಮಿಷ ಇದ್ದದು. ಅಲ್ಲಿಂದ ನಮಗೆ ಟ್ರೈನ್ ಹೊರಡುವ ಟಿಕೆಟ್ ಕೌಂಟರ್ ಎಲ್ಲ ಕ್ಲೋಸ್ ಆಗಿತ್ತು. ಟಿಕೆಟ್ ಕೌಂಟರ್ ಎಲ್ಲ ಕ್ಲೋಸ್ ಆಗಿತ್ತು. ಹಾಗಾಗಿ ಅಂದ್ರೆ ಅಲ್ಲಿ ಇದಿರ್ತಾರೆ ಬ್ರೋಕರ್ನವರು, ಅಂದ್ರೆ ಮುಂಚೆಲೆ ಟಿಕೆಟ್ ಬುಕ್ ಮಾಡಿ ಇಡ್ತಾರೆ ಅವರು ಅಲ್ಲಿ. ಅದೇ ಒಬ್ರು ಅಲ್ಲಿ ಬಂದು ಟಿಕೆಟ್ ಕೇಳ್ತಾರೆ, ಟಿಕೆಟ್ ಬೇಕಾ ಅಂತ. ನಾವು ಹಾಗೆ ಟಿಕೆಟ್ ಬ್ಲ್ಯಾಕ್ ಅಲ್ಲಿ ಮಾಡೋದು, ಇಲ್ಲಿಗಲ್ ಅಂತಲ್ಲ. ಸೊ ಅಲ್ಲಿಂದ ನಾವು ಡಬಲ್ ರೇಟ್ ಇರ್ತದೆ ಅಷ್ಟೇ. ಅಲ್ಲಿಂದ ಸೀದಾ ಹೋದ್ವಿ, ಅವರು ಟಿಕೆಟ್ ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ನಮಗೆ ಟಿಕೆಟ್ ಸಿಗ್ಲಿಲ್ಲ. ನಮಗೆ ಆಕ್ಚುಲಿ ಬೇಕಾದ ಸ್ಲೀಪರ್ ಟಿಕೆಟ್ ಸಿಗ್ಲಿಲ್ಲ. ಯಾವುದು 2S ಎಲ್ಲ ಟಿಕೆಟ್ ಕೊಟ್ಟಿದ್ದಾರೆ, ಜನರಲ್ ಟಿಕೆಟ್ ಜನರಲ್ ಟಿಕೆಟ್ ಏನು ಅಲ್ಲಿಂದ ಹಿಡ್ಕೊಂಡು ನಮಗೆ ಟೈಮ್ ಆಗಿತ್ತು, ಹಾಗೆ ತುಂಬ ಯೋಚನೆ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅಲ್ಲಿಂದ ಅದೇ ನಮಗೆ 3:15ಗೆ ಇದ್ದದ್ದು ಒಂದು ಟ್ರೈನ್, ಮತ್ತೊಂದು 5:45ಗೆ ಅರೌಂಡ್ 6 PM ಟ್ರೈನ್ ಇದ್ದದ್ದು. ನಾವು ಆದಷ್ಟು ಬೇಗ ಹೋಗಿ ತಲುಪಿದ್ದು ಒಳ್ಳೇದಂತ ನಾವು 3:15 ಆಯ್ಕೆ ಮಾಡಿ ಹೊರಟ್ವಿ. ಅಲ್ಲಿ ಜನರಲ್ ಟಿಕೆಟ್ ಇಟ್ಕೊಂಡು ಅಲ್ಲಿ ಜನರಲ್ ಫುಲ್ ಆಗಿದೆ, ಜನರಲ್ ಫುಲ್ ಆಗಿದೆ ಅಲ್ಲಿ. ಇನ್ನೊಂದು ಇದಕ್ಕೆ ಹತ್ತಿದ್ದೇವೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ವಾಪಸ್ ಇನ್ನೊಂದ್ಸಲ ಟಿಕೆಟ್ ಮಾಡಲಿಕ್ಕೆ ಅಲ್ಲಿ 2S ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಕೆಲವು ನಮ್ದು ಇಲ್ಲಿ ಕೆಲವು ವ್ಯವಹಾರ दिल्ली देहरादून जनशताब्दी सुपरफास्ट एक्सप्रेस प्लेटफॉर्म क्रमांक 9 पर खड़ी है. ಟ್ಯಾಕ್ಸಿ ಮಾಡಿ ರೈಲ್ವೆ ಸ್ಟೇಷನ್ ಹೋಗಿ ಅಲ್ಲಿಂದ ಸೀದಾ ಹರಿದ್ವಾರ್ ಹೊರಟ್ವಿ ಟ್ರೈನಲ್ಲಿ. ಹರಿದ್ವಾರ್ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಕ್ಯಾಮ್ ಆಯಿತು ರೈಲ್ವೆ ಸ್ಟೇಷನಲ್ಲಿ, ಸ್ವಲ್ಪ ದೊಡ್ಡ ಸ್ಕ್ಯಾಮು. ಟಿಕೆಟ್ ಇದ್ದು ಹೆಂಗೋ ಏತಂಟ ಟಿಪಿದಾನೆ ನಾವು ಡೆಲ್ಲಿದು. ನಾವು ಡೆಲ್ಲಿಯಿಂದ ಇದೆ ಎತ್ತು ನೀಡಿ ಡೆಲ್ಲಿಯಿಂದ 3:30 ಟ್ರೈನ್ ಹತ್ತಿದ್ವಿ. ಅಲ್ಲಿ ಕೂಡ ತುಂಬ ಪ್ರಾಬ್ಲಮ್ ಆಯಿತು ನಮಗೆ. ಅಲ್ಲಿ ಟ್ರೈನ್ ಹುಡುಕ್ಲಿಕ್ಕೆ ತುಂಬ ಟೈಮ್ ಆಯಿತು. ಅದು ಪ್ಲ್ಯಾಟ್ಫಾರ್ಮ್ ನಂಬರ್ ಯಾವುದಕ್ಕೆ ಹೋಗಿ ಅಲ್ಲಿ ತುಂಬ ಟೈಮ್ ಎಲ್ಲ ವೇಸ್ಟ್ ಆಗಿ ನಮಗೆ ಲಾಸ್ಟ್ 5 ಮಿನಿಟ್ಸ್ ಇದ್ದದ್ದು. ಓಡಿ ಹೇಗೆ ಆದರೂ ನಮಗೆ ಟ್ರೈನ್ ಸಿಕ್ಕಿತ್ತು. ಅದರಿಂದ ಸ್ಟ್ಯಾಂಡಿಂಗ್ ನಾವು ಮತ್ತೆ ಇಬ್ರು ಸ್ಟ್ಯಾಂಡಿಂಗಲ್ಲೇ ಓದೋದು ಆಲ್ಮೋಸ್ಟ್. ಗೈಸ್ ಎಂಕಲ ಚಿಕ್ಕ ಮಗಳ ಸೀಟ್ ತೆಗೆದು ಮಾತೆಲ್ಲ ಕೊಟ್ಟಿದ್ದೀನಿ. ಜನರಲ್ ಟೊಯೋಟಾ ಒಂದದ ಚಿಕ್ಕ ಮಾವ ಮಣ್ಣಾಗ ಮಲ್ಲ ನೆತ್ತಲೆ ಫ್ಲೈಟ್ ಇಡಬತ್ತೈತೆ ಒಂದೊಂದು ಸೀಟ್ ಸಿಕ್ಕಿದೆ. ಮತ್ತೊಂದು ಮಾವ ಕೂತಿದ್ರು, ಅವರನ್ನು ಎಬ್ಬಿಸಿದ್ರು. ಹಾಗೆ ನಾವು ಟೋಟಲ್ 3 ಮಂದಿ ಮಾತ್ರ, ಒಬ್ಬ ಮಾವ ಮಾತ್ರ ಡೆಲ್ಲಿಯಿಂದ ಹರಿದ್ವಾರ್ ತನಕ ಕೂತ್ಕೊಂಡೇ ಇದ್ರು. ಅವ್ರಿಗೆ ನಮಗೆ ಸೀಟ್ ಕೂಡ ಬಿಡ್ಲಿಲ್ಲ. ಫಸ್ಟ್ ಟೈಮ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಕೂಡ ಗಟ್ಟಿ ಕೂತ್ಕೊಂಡಿದ್ರು ಅವರು. ಒಂದು 7 ಗಂಟೆಗೆ ಹರಿದ್ವಾರ ನಮ್ಮ ಡೆಲ್ಲಿ ಹಿಡಿದು ಹರಿದ್ವಾರ್ ಬಂದಲ್ಲ ಟ್ರೈನ್ ಸಾಕಂದು ಟಿಕೆಟ್ ತೆಗಿತಿ ಒಮ್ಮೆ ಬುಕ್ ಮಾಡ್ಕೊಂಡು ಹಿಡಿತಾ ಫ್ಲೈಟ್ ಸರಿ ಟೈಮ್ಗೆ ಎತ್ತಿನ ಟಿಕೆಟ್ ವೇಸ್ಟ್ ಆಗ್ಕೊಂಡು ಬುಕ್ ಮಾಡ್ತಿದ್ವಿ. ಅಂಚಿನ ಪರಿಸ್ಥಿತಿ ಉಂಟು ನಾವು ಫುಲ್ಲು ಅವೇ ಬಟ್ ಚಿಕ್ಕ ಮಾಮಗೆ ಹೆಚ್ಚಲ್ಲ ಸೀಟ್ ಕೊರಿಯ ನನಗೆ ಪಾಪತ್ತ ಮಾಮ ಎಲ್ಲ ಒಂಚರಿಗೆ ಸೀಟ್ ಕೊರಿಯ ಈ ಮಾಮ ಒಂಜಿ ಬೊಬ್ಬೆ ಬಾರ್ದು ಬಂದಿರಲ್ಲ ಸೀಟ್ ಅಂಚಗಳು ಇದು ಚೇತನ್ ಮಾಮ ಎದುರುಳ್ಳೇರಿ ಅರೆ ಲಕ್ಕಿರಂದ ಯಾರು ಲಕ್ಕಿಚಿರು ಚೇತನ್ ಮಾಮ ಕೋಪ ದರ್ಶನ್ ಮಾಮ ಉಂಟು ತೆಂಚಾಂಡು ಅಂಡು ಮಾರೆ ಈ ಜನ ಅಂಜಿ ಕುಲ್ಲುನ ಲಕ್ಕಿನೇ ಇದ್ದೀರು ಮಾರೆ ಎಂಕ್ಲ ಉಂಟದ ಕುಲ್ಲದ ಜೆತ್ತದ ಪೂರ ಅಂಡು ಚಿತ್ತು ಮಾಮ ಏನ್ ಲಕ್ಕಂಡ ಸೊಂಟಬರ ಸರಿ ಇಲ್ಲದ ಬರ್ತಲೇದ ಯಾಲ್ಲ ಚಿತ್ತು ಮಾಮ ಸುದರ್ಶನ್ ಮಾಮ ಸರಿ ಅದು ಉಂಟನ ಆಯ್ತಾ ಬೇರೆ ಕರ್ಪೂರದ ಟೆನ್ಷನ್ ಆತನ ಮಾರೆ ಎಂಕ್ಲ ಆಡಿ ಎತ್ತಾಡಂದ ಆತನ ಮಾರೆ ಸುದರ್ಶನ್ ಮಾಮ ಈತನೇಟ ನಮ್ಮ ಒಂಜಿ ಇಲ್ಲದ ಪಿದಾಡ್ ನೇರ್ದಿಂಚಿ ಫ್ಲೈಟ್ ಹಿಡಿದು ಬತ್ತ ನೇರ್ದಿಂಚಿ ಒಂಜಿ ಟ್ರೈನ್ ಅನುಭವ ದಿಂಚಿ
ಪನ್ಲೆ ಎಕ್ಸ್ಪೀರಿಯನ್ಸ್ ಇದು ಫ್ಲೈಟ್ ನಮ್ಮದೇ ತೊಂಡೆ 200 ರೂಪಾಯಿ ಅದನ್ನು ಜೋಡು ಪಾಪ್ಕಾರ್ನ್ಗೆ ಚಾಕ್ಲೇಟ್ ಬರ್ತೀರಾ ಚಾಕ್ಲೇಟ್ ಅಂತ ಬೆಲ್ಲ ಶೀತ ಜಾಸ್ತಿ ಶೀತ ಜಾಸ್ತಿ ಶುಗರ್ ಅಣ್ಣ ಈ ಜನ ಇಡೀ ಆತೆ ಒಂದು ಆಕ್ಷನ್ ಮಾಂತ ವಿಡಿಯೋ ಹಾಗೆ ಹೇಗೆ ಆದರೂ ತುಂಬ ಕಷ್ಟ ಆಯಿತು ನಮಗೆಲ್ಲ ತುಂಬ ಕಷ್ಟ ಆಯಿತು. ನಾವು ಊಟ ಕೂಡ ಮಾಡಿರಲಿಲ್ಲ, ನಾವು ಬೆಳಿಗ್ಗೆ ತಿಂಡಿ ಮಾಡಿ ಹೊರಟದಷ್ಟೇ. ಮತ್ತು ಫ್ಲೈಟಲ್ಲಿ ಏನು ಸ್ನ್ಯಾಕ್ಸ್ ತಗೊಂಡ್ವಿ. ಅದು ಬೇಡ, ಅದು ಇಲ್ಲಿ ರನ್ನಿಂಗ್ ಆಗ್ತದೆ. ನಾವು ತಿಂಡಿ ಕೂಡ ಮಾಡಿರಲಿಲ್ಲ, ಬೆಳಿಗ್ಗೆ ತಿಂಡಿ ಮಾಡಿದ್ದ ಕಾರಣ ತುಂಬ ಹಸಿವಾಗ್ತಿತ್ತು. ಫ್ಲೈಟಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರ ತಗೊಂಡಿದ್ದಲ್ಲ, ಅದು ಒಳ್ಳೇದಿರಲಿಲ್ಲ. ಅಷ್ಟು ಪ್ರೀಮಿಯಮ್ ಆಗಿ ಕೂಡ ಒಳ್ಳೆ ಇರಲಿಲ್ಲ, ಅದು ನಮಗೆ ಇಳಿಸಲಿಲ್ಲ. ಸೊ ತುಂಬ ಹಸಿವು ಕೂಡ ಆಗ್ತಿತ್ತು ಟ್ರೈನಲ್ಲಿ. ನಾನು ಮತ್ತು ಸುದರ್ಶನ್ ಮಾಮ ಹೀಗೆ ತುಂಬ, ಇವರಂತೂ ಅಲ್ಲಿ ನೋಡಬೇಕು, ಆಚೆ ಈಚೆ ನೋಡ್ತಾ ಇದ್ರು. ಲಾಸ್ಟಿಗೆ ನನಗೆ ಸೀಟ್ ಸಿಕ್ಕಿತ್ತು, ನನಗೆ ಮಾವನವ್ರು ಸೀಟ್ ಕೊಟ್ಟಿದ್ರು. ಮಾವನ ಅಲ್ಲಿ ಕುತ್ಕೊಂಡೆ, ನಾನು ಇವರು ಕೂಡ ಕುತ್ಕೊಂಡಿದ್ರು. ಲಾಸ್ಟಿಗೆ ಇವರು ಒಬ್ಬರೇ ನಿಂತ್ಕೊಂಡಿದ್ರು. ತುಂಬ ಬೇಸರ ಆಗ್ತಿತ್ತು ಇವರು ನೋಡುವಾಗ. ಆ ಕ್ಲಿಪ್ಸ್ ಎಲ್ಲ ಉಂಟು, ನಮಗೊಂದು ಟೇಬಲ್ ಸಿಕ್ಕಿತ್ತು, ಟೇಬಲ್ನ ಮೇಲೆ ಕೂತಿದ್ರು. ಸೊ ಅಲ್ಲಿಂದ ನಾವು ಫೈನಲಿ ಹರಿದ್ವಾರ ತಲುಪಿದ್ವಿ. ಇಲ್ಲಿ ಹರಿದ್ವಾರ ತಲುಪಿದಾಗ ನಮ್ಮ ಫೈನಲಿ ಹರಿದ್ವಾರ ರೀಚ್ ಆಯ. ಫೈನಲಿ ಎಂಚ ಮಾಮ ಸೀಟ್ ಪ್ರತಿಕಂದ ವಾಯ್ಸ್ ಓವರ್ ಚೇತನ್ ಮಾಮ ಬಿರೋ ಅಂತಿಲ್ಲ ಬಾಡಿ ಗಾರ್ಡ್. ಚೆನ್ನಾಗಿ ಡಿಜೆ ಉಂಟು ಮಾರೆ, ಡಿಜೆ ಉಂಟು ಚೇತನ್ ಮಾಮ ಫಲಿ ಮುನ್ನ ಮುಳ್ ಡಿಜೆ ಉಂಟು. ಮುಳ್ ಡಿಜೆ ಉಂಟು ನಮ್ಮಲ್ಲಿ ಹೋಯ್ ತಲುಪಿದ್ವಿ. ಇಲ್ಲಿ ಹರಿದ್ವಾರ ತಲುಪಿದಾಗ ಅಲ್ಲಿ ರೂಮ್ ಬೇಕಿತ್ತು ನಮಗೆ. ರೂಮ್ ಮುಂಚೆನೇ ನಮ್ಮ ಅತ್ತೆಯವರು ಬುಕ್ ಮಾಡಿದ್ರು, ಆನ್ಲೈನಲ್ಲಿ ಬುಕ್ ಮಾಡಿ ಇದ್ರು. ಅದರಿಂದ ಸ್ವಲ್ಪ ಒಳ್ಳೆಯದು ನಮಗೆ. ಸೊ ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಇಲ್ಲದ ಮೇಲೆ ಎಷ್ಟು ರೈಲ್ವೆ ಸ್ಟೇಷನಿಂದ ಅರೌಂಡ್ 10 ಮಿನಿಟ್ಸ್ ರಸ್ತೆ ಇತ್ತಾ, 10 ಇತ್ತಾ ಅಲ್ಲ 900 ಮೀಟರ್ ಸಮಥಿಂಗ್ ಇದೆ ಅಷ್ಟೇ. ಅಲ್ಲಿಂದ ನಾವು ಟುಕ್ ಮಾಡಿದ್ವಿ. ಹರಿದ್ವಾರಲ್ಲಿ ಫಸ್ಟ್ ನಮ್ದು ಟುಕ್ ಎಕ್ಸ್ಪೀರಿಯನ್ಸ್. ಜೈ ಹನುಮಾನ್. ದೊಡ್ಡಪಣ ಪರತ್ರಿಕ್ಷರ್ಲೆ ಟುಕ್ ದಾದಾ ಕಣ್ಣು ಜ್ಯೂಸ್ ಮಿಷಿನ್ ಮಾಡಿದ್ನ ಎಲ್ಲ ಲಗೇಜ್ ಎಲ್ಲ ಮೇಲೆ ಹಾಕಿಕೊಂಡು ಟುಕ್ ಇದ್ವಿ. ಟುಕ್ 6 ಮಂದಿ ಒಂದೇ ಟುಕ್ ಅಲ್ಲಿ 6 ಮಂದಿ ಒಂದೇ ಟುಕ್ ಅಲ್ಲಿ ಹೋದ್ವಿ. ಅನುಭವ ಇದ್ದಿದ್ದಲ್ಲ ಇಂಬೇರು ಪೂರ ಪಾಡೊಂದಿರು ಮಾರಿ. ಓಕೆ ಬಾಯ್ ಬಾಯ್. ಫುಲ್ ಜಾಲಿ ಇತ್ತು ಟುಕ್, ನೈಟ್ ವೈಬ್ಸ್. ಸೊ ಅಲ್ಲಿಂದ ರೂಮ್ ಅವರು ಒಳ್ಳೆ ಸರ್ವಿಸ್ ಕೊಟ್ಟರು. ಬ್ಯಾಗ್ ಎಲ್ಲ ತೆಗೆದು ಇಟ್ಕೊಂಡ್ರು, ನಾವು ಮೇಲೆ ರೂಮಿಗೆ ಆಗ್ತೇವೆ ಅಂತ. ಅಲ್ಲಿ ಹೋಗಿ ರೂಮಲ್ಲಿ ನಮ್ಮದು ಸಿಗ್ನೇಚರ್ ಹೆಸರೆಲ್ಲ ಬಾಡಿದ್ದು ಸೀದಾ ರೂಮಲ್ಲಿ ಹೋಗಿ ಫಸ್ಟ್ ಹೋಗಿ ಬ್ಯಾಗ್ ಎಲ್ಲ ಬಿಸಾಡಿ ಬಿದ್ದದೆ ನಾವು ಫೈನಲಿ ನಮ್ಮ ಹರಿದ್ವಾರ ರೀಚ್ ಆಗಿ ರೂಮಿಗೆ ಹೋಗಲ್ಲ. ಏದು 200 ಆಟದ ನಂಬರ್ ಇದೆ ನೋಡ ಹೇಗೆ ಬೋಳಂದ ಓಡ್ಚ ವಂಚಿನ ಏಸೋದಿ ಕೊಟ್ಟು ट्रिपल बेडरूम है 1 दूसरा कौन सा वाला शामन. अच्छा हाँ चलो फुल जोश. हर महादेव कुंजी लिफ्ट पाट्रा पंडोर मारे यार बाकी चित्त मामा बाकी रूम टूर इज हियर. देखो हमारा रूम बहुत अच्छा है. इंडियन ना बेड गरम पानी है ना, ठीक है गरम पानी है तो चलेगा. ओके थैंक यू. थैंक यू. ರೂಮ್ಗೆ ಹೋಗಿ ಒಂದು ಒಳ್ಳೆ ಊಟ ನಮಗೆ ಇಡೀ ನಮ್ಮ ಜರ್ನಿಯಲ್ಲಿ
ನಮಗೆ ಅಂದರೆ ಟ್ರಾವೆಲ್ ಮಾಡಿದ ಇಡೀ ಸ್ಟೇಟ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಒಳ್ಳೆ ಊಟ ಸಿಕ್ಕಿದೆ ಅಂದರೆ ಹರಿದ್ವಾರಲ್ಲಿ ಬೆಸ್ಟ್ ಹೋಟೆಲ್ ನಮಗೆ ಸಿಕ್ಕಿದೆ. ಅದೇ ಲಾಸ್ಟ್ ನಮ್ಮದು ಒಳ್ಳೆ ಊಟ ಸಿಕ್ಕಿದ್ದು. ನಾವು ಇಲ್ಲಿಂದ ಹೊರಡುವ ಸ್ಟೇಜ್ 1ಅಲ್ಲಿ. ಸೊ ಅಲ್ಲಿ ನೈಟೆಲ್ಲ ಒಳ್ಳೆ ಚಂದ ಪಾರ್ಟಿ ಮಾಡಿದ ಹಾಗೆ ಆಯಿತು. ನೈಟೆಲ್ಲ ಊಟ ಮಾಡಿ ಮತ್ತೆ ಬಂದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಮಲಗಿದ್ವಿ. ಇದು ಉಂಬುಳಿಗೆ ಬುಕ್ಕಿ ಹಿಡ್ಕೊಡಿ. ಪುಳ್ಳಿ ಹಾಂ ದುಂಬೆ ಪ್ರಾಬ್ಲಮ್. Guys, room tour is here. Yes, welcome. Welcome to our room. This is our room. This is our single bed. This is our bed. ये 3% बेड है. और ये हमारा आदमी है. ये छोटा भाई हमारा. ये उसको क्या बोलते हैं? वो कोंकण नहीं, वो बटर को क्या बोलते हैं? ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಮಾಂತರೆಗ್ಲ ಎಂಗ್ಲ ಹರಿದ್ವಾರಡಲ್ಲ. ಹರಿದ್ವಾರ ಎಂಚಿನ ಎಡ್ಡೆ ರಾತ್ರಿ ಎಡ್ಡೆ ಜೆತ್ತದು ಬೋಲ್ ಬ್ಲಾಕದು ಎಡ್ಡೆ ರೂಮ್ ತಿಕೊಂಡು ಎಡ್ಡೆ ನಿದ್ರೆ ಬರ್ತಂಡು ಎಂಜೆ ಪುಣ ಪಾತ್ರ ಅಂಟ ಆತನು ಮಾರೆ ಎಂಬರು ಗಟ್ಟಿ ಎಡ್ಡೆ ನಿದ್ರೆ ಬರ್ತಂಡು. ವಿಷಯನ ಪಂಡ ಎಂಕ್ಲೈನಿ ಹರಿದ್ವಾರದ ಸೀದಾ ಸೋನ್ಪ್ರಾಯ್ പോകുന്നിಲ್ಲ. ಸೋನ್ಪ್ರಾಯ್ ಹಿಡಿದು ಗೌರಿಗೊಂಡು പോകുന്നിಲ್ಲ. ಗೌರಿಗೊಂಡು ಹಿಡಿದು ಬೇರೆ 22 ಕಿಲೋಮೀಟರ್ ಟ್ರಕ್ ಮಾಡಿ ಕೇದಾರ್ನಾಥ್ പോകുന്നിಲ್ಲ. ಅವು ಎಲ್ಲೇ ಪೋಪಣ ಬೇರೆ ಎಂಕ್ಲೊಂದು ಸೇಫ್ ಅದು ಪೋದು ಬತ್ತನೆ ಅವು ದಯಕ್ಕೆ ಪಂಡ ಸೇಫ್ ಆಗಿ ಕೂತ್ ದಯಕ್ಕೆ ಪಂಡ ದುಂಬು ದಾಖಲು ಬರ ಕೇದಾರ್ನಾಥ್ ಪೋಪಣೆ ಪಂಡ ಅಕ್ಲ ಆಸ್ತಿ ಬರ ಬರೆದಿದ್ದು ಪೋಂದಿತ್ತೇರಿ ಪಂಡ ಪೋಯಿನಾಕ್ಲಿ ರಿಟರ್ನ್ ಬರ್ಬೇರ ಅಂತ ಕನ್ಫರ್ಮ್ ಇಜ್ಜಿ ಇದು ಎಂಕ್ಲಿನಲ್ಲಿ ಅವೇ ಸಿಚುವೇಶನ್ ಪೋಯಿನಾಕ್ಲಿ ಸೇಫ್ ಅದು ರಿಟರ್ನ್ ಬತ್ತನ ಎಡ್ಡೆ ಹೊರಡು ಆಸೆ ಇಪ್ಪುಂಡು ಬಟ್ ಪಂಡ್ರ ಅಬ್ಜಿ ಲಾಸ್ಟ್ ರೈಡ್ ಬರ ಎಕ್ಸ್ಟ್ರೀಮ್ ಆಗಿ ಗೈಸ್ ಎಂಕ್ಲೆ ಬ್ರೇಕ್ಫಾಸ್ಟ್ ಪಾರ್ಸಲ್ ಪಂತ ಬತ್ತಿ ಕಪಿದೌಡು 8 ಗಂಟೆಗೆ ಬಸ್ ಎಂಕ್ಲೆಗೆ ಸೋನ್ಪ್ರಾಯ್. ಎಸ್ ಬಾಯ್ ಬಾಯ್ ಗೈಸ್. ಸೊ ಗೈಸ್ ಚಲೋ ಏ ಮಂದಿ ಕೂಡ ಪುಡಿತಿನ ಮಾರವ್ರ ಎಲ್ಲ ಬಾಕಿ ಆದಿತ್ತಿನ ನಮ್ಮ ಗೋಪುರ ಎಲ್ಲ ರೆಡಿ ಆಯ್ತು. ಸೊ ಗೈಸ್ ಫೈನಲಿ ಎಂಕ್ಲ ನಮ್ಮ ರೂಮ್ ಬಿಡ್ದು ಪೋಂದಿಲ್ಲ. ಮಸ್ತ್ ಬೇಜಾರ ಒಂದುಂಡು ಎಡ್ಡೆ ಕನ್ಫರ್ಟ್ ಇತ್ತೇನು ರೂಮ್ ಮಾಮಿ ಇಲ್ಲತ್ತ ಮಾರ ಎಡ್ಡೆ ನಿದ್ರೆ ಅಂತ ಜನ ಗೈಸ್ ಮುಲ್ಪುಂಜಿ ಪೊಲ್ಪು ಕೊಂಚ ವ್ಯೂ ಇತ್ತನದಲ್ಲ ಎಡ್ಡೆ ಸಕ್ಕಾದಿತ್ತು. ವಾವ್ ಕ್ಲೌಡ್ ಈ ಬಿಡ್ಚಿ ಗೈಸ್ ರೂಮ್ ಬಿಡ್ದು ಇದಡ್ಗ ಪ್ಯಾಕೇಜ್ ಇತ್ತ ಮರದಲ್ಲ. ಗುಡ್ ಮಾರ್ನಿಂಗ್. ಇಲ್ಲ ले लिया मामा पटले का गाइस. चलो स्टेशन छोड़ देना. हाँ वहीं पे तो है. अरे राई होटल जाना भाई. हार नो 15 हाँ भाई एक फोटो निकालो. ठीक है. अरे 100 ले लो यार. राई होटल इतना ही यार. ऐसे मिल. हाँ ऐसे निकालो. पूरा तो जो कच्चे पूरा. अच्छा थैंक यू. रूम अच्छा था. थैंक यू. हाँ वो देंगे. बाकी इसमें आ जाओ. टी ಮುಂದೆ ಬಿದೆ ಯಾರು ಪಣೆ ಇಪ್ಪಡಿ ಪಡ ಆಗಿ ಇನ್ನೊಂದು ಪಡ ಅಯ್ಯೋ ಹೆಚ್ಚಿನ ಮಾರೆ ಆಡೆ ಎತ್ತೋಡು. ರೈಟ್ ಚಲೋ ಜೈ ಬಜರಂಗಬಲಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. Oh.
ಹೊಲ ತಿಕ್ಕೊಂಜಿನರು ಬೆಳಿಗ್ಗೆ ಎದ್ದು ಬಸ್ ಬುಕ್ ಮಾಡಿದ್ರು. ಬಸ್ ಮಾಡಿದ್ವಿ. ಬಸ್ ನಾವು ಮುಂಚೆನೆ ಹಿಂದಿನ ದಿನನೇ ಬುಕ್ ಮಾಡಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಬಸ್ ಇದ್ದದ್ದು. ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿ ಬ್ರೇಕ್ಫಾಸ್ಟ್ ನಮಗೆ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಅದು 9 ಗಂಟೆಗೆ ಓಪನ್ ಆಗೋದು ಅವ್ರದ್ದು ಕಿಚನ್. 8 ಗಂಟೆಗೆ ಓಪನ್ ಆಗಿ 9 ಗಂಟೆಗೆ ಬ್ರೇಕ್ಫಾಸ್ಟ್ನ ಟೈಮಿಂಗ್. ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಸ್ವಲ್ಪ ಬೇಗ ಮಾಡಿ ನಮಗೆ ಪ್ಯಾಕ್ ಮಾಡಿ ಕೊಡ್ಬೋದಂತ. ಮತ್ತು ಆಯ್ತಂತ ಅದು ಕಾಂಪ್ಲಿಮೆಂಟ್ರಿ ಇದ್ದ ಕಾರಣ ನಾವು ಅದ್ರ ಹತ್ರ ಪ್ಯಾಕ್ ಮಾಡಿಸಿದ್ವಿ ಬ್ರೇಕ್ಫಾಸ್ಟ್. ಮತ್ತು ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ನಾವು ಬಸ್ ಹತ್ರ ಹೋದ್ವಿ. ಟುಕ್ ಇಟ್ಕೊಂಡು ನಮಗೆ ಹೋಟೆಲ್ ಅವರು ಅರೇಂಜ್ ಮಾಡಿಕೊಟ್ರು ಟುಕ್. ಅಲ್ಲಿಂದ ಬಸ್ ಹತ್ರ ಹೋದ್ವಿ. ಅವೇನು ಮಂತನೇ ಬೋರ್ಡ್ ಅಂದು ಫುಲ್ಲ ನೆಟ್ಟು ನೀರುಲ್ಲ ಯಾರು ಅಂದು ಉಂದು ಫುಲ್ಲು 8 ಬ್ಯಾಗ್ ಉಂಟು बार बार करने के पूरा बैग लिया सब अरे आपको ಒಂಜಿ ಬಂದ್ಲೆ ಬಸ್ಸ ಬರ್ಪುನ ಬೊಡ್ಚಿ ನಮಕ್ಕೆ ಟ್ರೈನ್ ಕೊಡು स्नो पूर्ण बड़ा अपने थे ಹಿಂದೆರೆಗೆ ಸ್ನೋ ಬೊಡ್ಚಿ ಬಸ್ ಹತ್ರ ಹೋಗಿ ಬಸ್ ಕೂಡ ಕಾಯ್ತಾ ಇತ್ತು ನಮಗೋಸ್ಕರ. ಸೊ ಬಸ್ಸಲ್ಲಿ ಲಗೇಜ್ ಎಲ್ಲ ಇಟ್ಟು ನಮ್ಮ ಅಲ್ಲಿಂದ ಹರಿದ್ವಾರಿಂದ ಸೋನ್ಪ್ರಯಾಗ್ನ ಜರ್ನಿ ಪ್ರಾರಂಭ ಆಗುತ್ತೆ ಇಲ್ಲಿಂದ. ಸೊ ಅಲ್ಲಿ ಬಸ್ ನಿಂತಿರುವಾಗ ನಾವು ನಮ್ಮ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬಸ್ಸಲ್ಲಿ. ಅದು ಎಂತಂದ್ರೆ ಉಪ್ಪಿನಕಾಯಿ ಮತ್ತೆ ಆಲೂ ಪರೋಟ ತಿನ್ಲಿಕ್ಕೆ ಒಳ್ಳೆ ಇರಲಿಲ್ಲ, ಆದರೂ ತಿನ್ಬೇಕಾಯ್ತು, ಬೇರೆ ನಮಗೆ ಆಪ್ಷನ್ ಇಲ್ಲ. ನೀವು ಟ್ರಾವೆಲ್ ಮಾಡುವಾಗ ಅಂಥದ್ದೆಲ್ಲ ಅನುಭವ ಇರಬೇಕು. ಸೊ ನಿಮಗೆ ಹೇಗಾಯಿತು ಪರೋಟ, ಆಲೂ ಪರೋಟ ಹೇಗಿತ್ತು? ನನಗೆ ಅಂತೂ ಒಳ್ಳೇದಿರ್ಲಿಲ್ಲ. ನಾನು ತಿಂದೆ, ಒಂದು ಪರೋಟ ಏನೋ ತಿಂದೆ, ಮತ್ತೆ ಅದರಲ್ಲಿ ಸ್ವಲ್ಪ ಉಳಿತು, ಅದನ್ನೆಲ್ಲ ಕಂಡಿಯಿಂದ ಹೊರಗೆ ಬಿಸಾಗಿಬಿಟ್ಟೆ. ತೊಂದರೆ ಇಲ್ಲ, ಅದೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ತಿನ್ಬೇಕಾದ್ರೆ, ಆಪ್ಷನ್ ಇರಲಿಲ್ಲ. ಆಲೂ ಪರೋಟ ಹೇಗಿತ್ತು? ಹಸಿವಿಗೆ ಒಂದು ಹಸಿವಾದಾಗ ಯಾವ್ದು ಸಿಕ್ಕಿದ್ರೆ ಅದು ಆಗ್ತದೆ, ಆ ಥರ ಇತ್ತು ಅಷ್ಟೇ. ಅಮೃತ ಇರಲಿಲ್ಲ. ಮತ್ತೆ ನಮ್ಮ ಚಿಕ್ಕ ಮಾವಣ್ಣವರು ಉಪ್ಪಿನಕಾಯಿಯನ್ನೆಲ್ಲ ಪ್ಯಾಂಟಿಗೆಲ್ಲ ಬೆಳೆಸಿಕೊಂಡಿದ್ದಾರೆ, ಎಲ್ಲ ಚಂದ ಇತ್ತು ಕ್ಲಿಪ್ಸ್ ಎಲ್ಲ. ಸೊ ಅಲ್ಲಿಂದ ನಮ್ಮದು ಆ್ಯಕ್ಚುಲ್ ಆಗಿರುವ ಕಠಿಣವಾದ ರಸ್ತೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಕಠಿಣವಾದ ರಸ್ತೆ ಸಿಗ್ತದೆ, ಆದರೆ ಹರಿದ್ವಾರಿಂದ ಸೋನ್ಪ್ರಯಾಗಿಗೆ ತುಂಬ ಕಷ್ಟಕರವಾದ ರಸ್ತೆ. ಅದು ಮಾತ್ರ ಎದುರಿಗೆ ಆಯ್ತು ಹೋಗುವಾಗ. ಇವಾಗ ಒಂದು ಕಲ್ಲು ಬೀಳ್ತದೆ, ಇವಾಗ ಬೀಳ್ತದೆ ಅಂತ ಬಿದ್ರೆ ಏನಾಗ್ತದೆ. ರೋಡ್ ಎಲ್ಲ ಬ್ಲಾಕ್ ಆಗಿತ್ತು, ಗುಡ್ಡ ಜಾರಿತು, ಒಂದು ಅರ್ಧ ಗಂಟೆ ವೇಟಿಂಗ್ ಮಾಡಲಿಕ್ಕೆ. ಒಂದು ಕಾರ್ ಅಪ್ಪಚ್ಚಿ ಆಗಿತ್ತು, ಕಲ್ಲು ಬಿದ್ದು, ಅದನ್ನು ನೋಡಿದಾಗ ಎದುರಿಗೆ ಆಯಿತು. ನಾವು ಕೂಡ ಇಲ್ಲಿ ಪ್ರಯಾಣವನ್ನು ಮಾಡ್ತಿದ್ದರಿಂದ ಸ್ಟಾರ್ಟಿಂಗಿಂದ ಸ್ವಲ್ಪ ಒಳ್ಳೆ ರಸ್ತೆ ಇರ್ತದೆ, ಆಮೇಲೆ ಸ್ಟಾರ್ಟ್ ಆಗ್ತದೆ ಗಿಂಡಿ. ಫಸ್ಟ್ ನಿದ್ದೆ ಒಳ್ಳೆ. ಇಲ್ಲಿ ಒಂದು ನಮಗೆ 11 ಗಂಟೆ ಹೊತ್ತಿಗೆ ನಮಗೆ ಒಂದು ಡಾಬದ ಹತ್ರ ಬಸ್ ನಿಲ್ಲಿಸಿದ್ರು, ಹೋಗಿ ಅರ್ಧ ಗಂಟೆಯಲ್ಲಿ ನಿಮ್ಮ ಲಂಚ್ ಮಾಡಿ ಬನ್ನಿ ಅಂತ. ಸೊ ನಾವು ಹೊರಟ್ವಿ. ಅಲ್ಲಿ ಹೋಗಿ ನಮ್ಮದು ಇದೆಲ್ಲ ಲಂಚ್ ಮಾಡಿದ್ವಿ. ಅಂದರೆ ಎಲ್ಲ ದಾಲ್ ಚಾವಲ್ ಇಟ್ಕೊಂಡ್ರು, ಥಾಲಿ, ಅವರೊಂದು ಥಾಲಿ ಬರ್ತದೆ ದಾಲ್ ಚಾವಲ್. ಇದು ಒಳ್ಳೆದಿರಲಿಲ್ಲ. ಮತ್ತು ಬಸ್ ಹೊರಡೋ ಟೈಮ್ ಆಯಿತು, ಹೊರಟು ಇಲ್ಲಿಂದ ಅಲ್ಲ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲ್ ಅದರ ರಸ್ತೆ, ಫುಲ್ ಗಡ 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 ರಸ್ತೆ. ರಸ್ತೆ ಎಲ್ಲಿ ನೋಡಿದ್ರು ಬಂಡೆ ಕಲ್ಲು ಗುಂಡಿ, ತುಂಬ ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ನಾವು ಹೋಗುವಾಗನೇ ಆಗ್ತಿತ್ತು, ಬ್ಲಾಕ್ ಎಲ್ಲ ಆಗಿದೆ. 1 hour ಜಾಮ್ ಆಗಿತ್ತು. ನಿಲಿಪಮ್ಮ ಫುಲ್ ಬ್ಲಾಕ್ ಗೈಸ್, ಫುಲ್ ಬ್ಲಾಕ್. ತುಂಬ
ಎಕ್ಸ್ಟ್ರೀಮ್ ಆಗಿ ಲ್ಯಾಂಡ್ ಸ್ಲೈಡ್ ಆಗಿತ್ತು, ಅದು ಕ್ಲಿಯರ್ ಆಗಲಿಕ್ಕೆ ತುಂಬ ಹೊತ್ತಿತ್ತು. ಹಾಗಾಗಿ ಬಸ್ಸಲ್ಲಿ ನಿಲ್ಲಿಸಿದ್ರು. ಬಸ್ಸಿನ ಡ್ರೈವರ್ ಹೇಳಿದ್ದ ಇಳಿಬೇಡಿ ಅಂತ, ಇಲ್ದ್ರೆ ನಾವು ಮತ್ತೆ ಕರ್ಕೊಂಡು ಹೋಗುದಿಲ್ಲ ಅಂತ. ನಾವಿದ್ವಿ, ಎಲ್ಲ ಇಲ್ದ್ರು. ಮತ್ತೆ ಬಸ್ಸಲ್ಲಿ ತುಂಬ ಸೆಕೆ ಆಗ್ತಿತ್ತು, ಅಲ್ಲಿ ತುಂಬ ಸೆಕೆ ಇತ್ತು. ನಾವೆಲ್ಲ ಇಳಿದ್ವಿ. ಅಲ್ಲಿ ಇಳಿದು ಹೋಗಿ ಒಂದು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತಗೊಂಡು ಅಲ್ಲಿ ಒಂದು ಇದು ಇವರು ಇಬ್ರು ಸೇರಿ ಬಂಡೆ ಕಲ್ಲನ್ನೆಲ್ಲ ದೋಡಿ ಸೈಡಿಗೆಲ್ಲ ಹಾಕಿದ್ರು. ಅದು ಫೋಟೋ ಎಲ್ಲ ಇರ್ತದೆ ನೋಡಿ. ಅಪ್ಪಗೆ ಗಾಡಿ ಬರೋದು ನಿಂಚಿದ್ದು ಅನುಕ್ಲೆ ಮಹೇಂದ್ರ ಬಾಹುಬಲಿ, ಅಮರೇಂದ್ರ ಬಾಹುಬಲಿ. ಅಲ್ಲಿ ಹಾಕಿ ಮತ್ತೆ ಲ್ಯಾಂಡ್ ಸ್ಲೈಡ್ ಕ್ಲಿಯರ್ ಆಯಿತು. ಕ್ಲಿಯರ್ ಮಾಡಿದ್ದು ಅಲ್ಲಿಂದ ಹೊರಟ್ವಿ. ಮತ್ತೆ ನಿಮಗೆ ಹೇಗಾಯಿತು ಬಸ್ಸಿನ ಅನುಭವ? ಬಸ್ಸಿನ ಅಲ್ಲಿ ರಸ್ತೆ ಹೋದದ್ದು ಅವಾಗ ನೋಡಿದಾಗೆ ತುಂಬ ಹೆದರಿಕೆ ಆಗ್ತದೆ. ಮೇಲೆ ನೋಡಿದ್ರೆ ಎತ್ತರ ಗುಡ್ಡ, ಕೆಳಗೆ ನೋಡಿದ್ರೆ ನದಿ, ಮೇಲೆ ಕೆಳಗೆ ಎರಡು ಕಡೆನೂ ನೋಡಿದ್ರೆ ಹೆದರಿಕೆ ಆಗ್ತಿತ್ತು. ಆದರೂ ಪರವಾಗಿಲ್ಲ, ತುಂಬ ಜಾಲಿ. ನಮಗೆ ಒಂದೇ ಸೇಫಾಗಿ ಮನೆಗೆ ಒಂದು ತಲುಪಿದ್ರೆ ಸಾಕಂತ ನಮ್ಗೆ ಗೊತ್ತಿತ್ತು ಬರ್ತೇವೆ ಅಂತ. ನಮಗೆ ಎಲ್ಲ ಆಶೀರ್ವಾದ ಇತ್ತು ನಮ್ಮ ಹಿರಿಯರ ಮತ್ತು ನಮ್ಮ ದೇವರದೆಲ್ಲ. ಬೆಳಿಗ್ಗೆ ನಾವು 8 ಗಂಟೆಯ ಬಸ್ ಹತ್ತಿದ್ದು. 8 ಗಂಟೆ ಅದೇ ಮುಂಚೆ ಬುಕ್ ಮಾಡಿದ್ವಿ ಹರಿದ್ವಾರದಲ್ಲಿ. ನೀವು ಹೋಗುದಾದ್ರೆ ಮುಂಚೆನೇ ಬುಕ್ಕಿಂಗ್ ಮಾಡಿದ್ರೆ ಒಳ್ಳೇದು, ಮತ್ತೆ ಸೀಟ್ ಎಲ್ಲ ಸಿಗಲಿಲ್ಲ, ಸಮಸ್ಯೆ ಇತ್ತು. ಸೊ ನೀವು ಇನ್ನೊಂದು ದಿನ ಅಥವಾ 2 ದಿನ ಮುಂಚೆನೇ ಬಸ್ ಬುಕ್ ಮಾಡಿ ನಾವು ಅಲ್ಲಿ 8 ಗಂಟೆಗೆ ಹೊರಟು ಫೈನಲ್ ಈಗ 6:05 ನಾವು ಸೋನ್ಪ್ರಾಗ್ ರೀಚ್ ಆದ್ವಿ. ಸೋನ್ಪ್ರಾಗ್ ರೀಚ್ ಆಗಲಿಲ್ಲ, ಸೋನ್ಪ್ರಾಗ್ನ ಸ್ವಲ್ಪ ಹಿಂದೆ ಬಿಟ್ಟು ಹೋಗುದಿಲ್ಲ ಅಂತ. ಅದಕ್ಕಿಂತ ಹಿಂದೆ ಸ್ವಲ್ಪ ಸೀನ್ ಆಯಿತು. ನಮ್ಮದು ಒಂದು ರೋಡ್ ಸೈಡಲ್ಲಿ ಒಂದು ಶಿಫ್ಟ್ ಕಾರಿಗೆ ಪೊಲೀಸ್ ಬಸ್ ಗುದ್ದಿತ್ತು. ನಾನು ಅಡಿಕೆ ಎಲ್ಲ ಮಂಡೆತ್ತಿದ್ದೀರು ಮಾರೆ. ಗೊತ್ತಿರಲಿಲ್ಲ, ಸ್ವಲ್ಪ ಸ್ಕ್ರ್ಯಾಚ್ ಮಾಡಿತ್ತು. ಸೊ ಅಲ್ಲಿ ಸ್ವಲ್ಪ ತುಂಬ ಲೇಟ್ ಆಯಿತು. ಲೇಟ್ನ ವಿಷಯ ಅಂದರೆ ನನಗೆ ತುಂಬ ಅರ್ಜೆಂಟ್ ಇತ್ತು, ನನಗೆ ಕಂಟ್ರೋಲ್ ಆಗಲಿಲ್ಲ. ನನಗೆ ಅದರ ಹೇಗೆ ಹೇಳೋದಂತ ಗೊತ್ತಿಲ್ಲ. ತುಂಬ ಅರ್ಜೆಂಟಲ್ಲಿ ನಾನು ಸಾಯ್ತಾ ಇದ್ದೆ. ಸೊ ಒಮ್ಮೆ ಬಸ್ಸಿಂದ ಇಳಿದು ಹೋದೆ. ಇವರು ಬಿಟ್ಟೋದ್ರು ಸರಿ, ನಾನು ಹೋಗಿ ಮಾಡಿ ಬರ್ತೇನೆ. ಅದು ಆಗಲಿಲ್ಲ, ಮತ್ತೆ ಬಸ್ ಕ್ಲಿಯರ್ ಆಯಿತು. ಸೊ ಹೋಗಿ ಹೇಗೆ ಆದರೂ ಸೋನ್ಪ್ರಾಗ್ ಸ್ವಲ್ಪ ಹಿಂದೆ ರೀಚ್ ಆದ್ವಿ. ಅಲ್ಲಿ ಲಾಸ್ಟ್ ಸ್ಟಾಪ್ ಅಂತೆ. ಸೊ ನಾನು ಬಸ್ಸಿಂದ ಸೀದಾ ಬ್ಯಾಗನ್ನೆಲ್ಲ ಬಿಟ್ಟು ಸೀದಾ ನೆನಪೇ ಇಲ್ಲ ಬ್ಯಾಗ್. ಇವ್ರ ಹತ್ರ ಹೇಳಿದ್ದೆ ಮಾತ್ರ ಹಿಡ್ಕೊಳ್ಳಿ ಬ್ಯಾಗ್ ಅಂತ. ಸೊ ಇವ್ರು ಬ್ಯಾಗ್ ಹಿಡ್ಕೊಂಡಿದ್ರು. ಅಲ್ಲಿ ಹೋಗಿ ಓಡಿ ಮಾಡುವಾಗ ನನಗೆ ಬ್ಯಾಗಿನ ನೆನಪಾಯ್ತು, ಮತ್ತೆ ಶಾಕ್ ಆಯಿತು. ಬಸ್ ಎಲ್ಲ ಒಂದೇ ಸೇಮ್ ಬಸ್ ಅಲ್ಲ. ನಾನು ಯಾವ್ದು ಬಸ್ಸಿಗೆ ಹೋಗಿ ಅಲ್ಲಿ ಬಿಟ್ಟಿದ್ದೆ. ಅಲ್ಲಿ ಎಲ್ಲ ತುಂಬ ನನಗೆ ಫುಲ್ ಟೆನ್ಷನ್ ಆಗಿತ್ತು. ಅಂದರೆ ಗ್ಯಾಜೆಟ್ಸ್ ಬ್ಯಾಗ್ ಫುಲ್ ವ್ಯಾಲ್ಯೂಬಲ್ ಥಿಂಗ್ಸ್ ಅದರಲ್ಲಿತ್ತು. ಕ್ಯಾಮರಾ ಅದು ಇದು ಟ್ರೈಪಾಡ್ಸ್ ಎಲ್ಲ ಅದರಲ್ಲಿತ್ತು, ಮೆಮರಿ ಕಾರ್ಡ್ಸ್ ಎಲ್ಲ. ಸೊ ಮತ್ತೆ ಅವ್ರ ಹತ್ರ ಹೇಳಿದೆ ಬಸ್ಸಿನ ಅಂತ. ಮತ್ತೆ ಹೋಗಿ ಇವರಿಗೆಲ್ಲ ಕಾಲ್ ಕೂಡ ಸಿಗ್ತಿರಲಿಲ್ಲ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಎಲ್ಲ ಇತ್ತು. ಸೊ ಇವರಿಗೆ ಕಾಲ್ ಮಾಡಿದ್ರು, ಹೇಳಿದ್ರು ಚೇತನ್ ಹತ್ರ ಕೇಳಿದ್ರು ಬ್ಯಾಗ್ ಉಂಟು ಅಂತ ಹೇಳಿದ್ರು. ಉಂಟಾ ಅಂತ ಆ ವಿಷಯ ಇತ್ತು. ಮತ್ತೆ ಅಲ್ಲಿಂದ ಸೀದಾ ಹೋಗಿ ನನ್ನ ಕೆಲಸ ಮಾಡಿ ಬಂದೆ. ಅವಾಗ ಅಲ್ಲಿಗೆ ತೃಪ್ತಿ ಆಯಿತು. ನೀರಗಟ್ಟೆ ಸೂಟ್ ಆಗ್ಬೋದು. ಯಾನ್ ಈರಡ ಕೈಟ್ ಕೊರ್ನೆನಾ ತೀರೆ ದೆತೊನ್ನ ಬಸ್ ಈ ಓಡ್ ಕೈಟ್ ದೊಡ್ದು ಬೈ ಈ ಸೀದಾ ಲಕ್ಕನ ಬೈನಂತೆ ಅಂದ ತನ್ನೆ ಬುಕ್ಕ ದೆತೊನ್ನ ಬಸ್. ಮತ್ತೆ ಅಲ್ಲಿಂದ ನಾವು ಸೋನ್ಪ್ರಾಗ್ನ ಹಿಂದೆ ಬಸ್ ನಿಲ್ಲಿಸಿದ ಕಾರಣ ಅಲ್ಲಿಂದ ಆ ಹಿಂದಿನ ರಸ್ತೆಯಿಂದ ಸೋನ್ಪ್ರಾಗ್ಗೆ ಮತ್ತೆ ಟ್ಯಾಕ್ಸಿ ಮಾಡಬೇಕಾಯಿತು. ಚೇತನ್ ಮಾಮ ಕೊಲ್ಲುಲಿಯಾ ಎಂಕ್ಲ ಫಿರ ಹೋಗಲು ಬಾ ಟಿಕೆಟ್ 1 ಕಿಲೋಮೀಟರ್ ಅದ. ಅರೌಂಡ್ 1 ಕಿಲೋಮೀಟರ್ ಇತ್ತು. ಅಲ್ಲಿಗೆ ಎಷ್ಟು ತಗೊಂಡ್ರು? 50% ಒಬ್ಬನಿಗೆ 50 ಹಾಗೆ ತಗೊಂಡಿದ್ದಾರೆ. ಸೊ ಅಲ್ಲಿಂದ ನಾವು ಸೋನ್ಪ್ರಾಗ್ ಟ್ಯಾಕ್ಸಿಯಲ್ಲಿ ಹೋದ್ವಿ. ಸೋನ್ಪ್ರಾಗಿಂದ ಅಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಕೊಂಡ್ವಿ. ನಾವು ಕುಕುಂಬರ್ ಮತ್ತೆ ಆ್ಯಪಲ್ ಮತ್ತು ಬನಾನ ಎಲ್ಲ ಇಟ್ಕೊಂಡು ಅಲ್ಲಿಂದ ಮತ್ತೆ ನಾವು ಗೌರಿಕೊಂಡಿಗೆ ಟ್ಯಾಕ್ಸಿ ಮಾಡಿದ್ವಿ ಅಲ್ಲ. ಗೌರಿಕೊಂಡಿ ಮತ್ತೆ ಟ್ಯಾಕ್ಸಿ ಮಾಡಿದ್ವಿ. ಸೊ ಅಲ್ಲಿಂದ ರಾತ್ರಿ ಅಲ್ಲಿಂದ ಒಂದೇ ಟ್ಯಾಕ್ಸಿ ಮಾಡಿದ್ವಿ. ಅಲ್ಲಿ ಅದು ರಸ್ತೆ
ಅದರಷ್ಟು ಭಯಂಕರವಾದ ರಸ್ತೆ ಯಾವುದಿಲ್ಲ. ನನಗೆ ವಿಡಿಯೋ ಹಾಕಲಿಕ್ಕೆ ಆಗಲಿಲ್ಲ, ಸಾರಿ ಗೈಸ್. ಅದು ನೈಟ್ ಹೊತ್ತಿದ್ದ ಕಾರಣ ಮತ್ತು ಎಕ್ಸ್ಟ್ರೀಮ್ ಅದು ಮೊಬೈಲ್ ಹಿಡಿದ್ರೊಟ್ಟಿಗೆ ಆಗಿಲ್ಲ ಅಷ್ಟು. ಅಂದರೆ ಇಲ್ಲಿ ಇಷ್ಟು ಸಣ್ಣ ರಸ್ತೆ ಆದರೆ ಇಲ್ಲಿ ಗುಂಡಿ, ಮೇಲೆ ಬಂಡೆಕಲ್ಲು, ಇಷ್ಟೇ ಸಣ್ಣ ರಸ್ತೆ. ಅದು ತುಂಬ ಹೆದರಿಕೆ ಆಗ್ತದೆ. ನಿಮಗೆ ಹೇಗೆ ಆಯ್ತು ಆ ರಸ್ತೆ ನೋಡುವಾಗ? ರಸ್ತೆ ಅಂದರೆ ನೈಟ್ ಇತ್ತಲ್ಲ, ನಮಗೆ ಅಷ್ಟು ಕೆಳಗೆ ಮೇಲೆ ಏನು ಕಾಣಲಿಲ್ಲ. ತುಂಬ ಜನ ಕೂಡ ಇದ್ದ ಕಾರಣ ಇಕ್ಕಟ್ಟಲ್ಲಿ ಕೂತಿದ್ದ ಕಾರಣ ಹೊರಗೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲ. ಸ್ವಲ್ಪ ನಿಲ್ಲಿ ಅಂತ ಮಳೆ ಬರ್ತದೆ. ಒಂದು ವಾರ ಮುಂಚೆ ಒಂದು ಬೊಲೆರೋ ಗಾಡಿಯ ಮೇಲೆ ದೊಡ್ಡ ಕಲ್ಲು ಬಿದ್ದಿತ್ತು. ಅದರಲ್ಲಿ ಇಬ್ಬರೇನು ತೀರಿ ಹೋಗಿದ್ರು. ಆ ಬೊಲೆರೋ ಗಾಡಿ ಅಲ್ಲೇ ಇತ್ತು ಸೈಡಲ್ಲಿ. ಅದನ್ನು ನೋಡುವಾಗೆಲ್ಲ ಮೈಯೆಲ್ಲ ಸುಮ್ ಆಯಿತು. ಅಂದರೆ ನಾವು ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ವಿ, ಚಪ್ಪಟಾಗಿತ್ತು ಬೊಲೆರೋ ಗಾಡಿ. ಆದರೆ ಆ ಕ್ಲಿಪ್ಸ್ ಎಲ್ಲ ನಿಮಗೆ ಹಾಕಲಿಲ್ಲ, ನೈಟ್ ಹೋಗ್ತು. ನಮಗೆ ಸರಿಯಾಗಿ ಕಾಣಲಿಲ್ಲ. ಸೊ ಕ್ಲಿಪ್ಸ್ ಎಲ್ಲ ಇಲ್ಲ. ಸಾರಿ ಗೈಸ್. ಫೈನಲಿ ನಾವು ಅಲ್ಲಿಂದ ಗೌರಿಕೊಂಡು ರೀಚ್ ಆದ್ವಿ ಸೋನ್ಪ್ರಾಗಿನ ಟ್ಯಾಕ್ಸಿ ಮಾಡಿ. ಅಲ್ಲಿ ಮೇಲೆಯಿಂದ ನೀರು ಬೀಳ್ತಿತ್ತು. ಸೊ ನಮ್ಮ ಲಗೇಜ್ ಎಲ್ಲ ಸ್ವಲ್ಪ ಚಂಡಿ ಆಗಿತ್ತು, ಒದ್ದೆ ಆಗಿತ್ತು. ಸೊ ಮತ್ತು ಅಲ್ಲಿಂದ ಅಲ್ಲಿ ಟ್ಯಾಕ್ಸಿ ಅವನಿಗೆ 55 ಕೊಟ್ಟು ಅಲ್ಲಿಂದ ಇದ್ದು ಗೌರಿಕೊಂಡಿಂದ ಸ್ವಲ್ಪ ಅಂದರೆ ನಮ್ಮ ಸ್ಟೇ ಹತ್ರ ಸ್ವಲ್ಪ ನಡಿಬೇಕಾಯಿತು. ಆ್ಯಂಡ್ ಗೈಸ್ ಫೈನಲಿ ಎಂಕ್ಲ ಗೌರಿಕೊಂಡು ರೀಚ್ ಸ್ಟಾರ್ಟ್ ಗೈಸ್. ಅಣ್ಣ ಎಂಕ್ಲ ಬ್ಯಾಗ್ ಕೊರ್ಲೆ ಅತ್ತಿ ಚೇತನ್ ಮಾಮ ನಿಂತೀನಿ ಮಾರೆ. ಹೋಗ್ हर हर महादेव, हर हर महादेव. ಎಂಟ್ರೆನ್ಸ್ ಕೇದಾರ್ನಾಥ್ ಹೋಗುವ. ಅಲ್ಲಿಂದ ನಡೆದುಕೊಂಡು ಹೋಗಿ ಅಲ್ಲಿ ಹೋಗಿ ನಾವು ಒಂದು ರೂಮ್ ಮಾಡಿದ್ವಿ ಗೌರಿಕೊಂಡಲ್ಲಿ. ಎಷ್ಟು ರೂಪಾಯಿಗೆ ನಿಮಗೆ ಬದುಕು? ರೂಮ್ ಒಳ್ಳೇದಿರ್ಲಿಲ್ಲ. ಒಂದೂವರೆ ನಮ್ಮ ಬೆಡ್ಡಲ್ಲಿ ಇದ್ದಿರಲಿಲ್ಲ ಇತ್ತು. 2 ರೂಮಿಗೆ 1,000. 2 ರೂಮಿಗೆಲ್ಲ. ಸೊ ನಾವು 2 ರೂಮ್ ತಗೊಂಡ್ವಿ. ಒಂದರಲ್ಲಿ 2 ಮಂದಿ, ಒಂದರಲ್ಲಿ 4 ಮಂದಿ. ಸೊ ರೂಮ್ ಅಷ್ಟು ಒಳ್ಳೆ ಇರಲಿಲ್ಲ, ನಮಗೆ ಇರಲಿಲ್ಲ. ಎಂಚ ಅನುಭವ ತಿಂತೀನಿ ಇಜಿ ಎಂಚ ಉಂಡ್ರಿ ಸುದರ್ಶನ್ ಮಾಮನ ಅನುಭವ ಬರಲಿ. ಫೈನಲಿ ನಮ್ಮ ಒಂಜಿ ಮಸ್ತ್ ಕಷ್ಟ ಬರ್ತದೆ. ಇತ್ತಿನ ಜೀಪ್ ಡೇ, ಬಸ್ ಡೇ, ಟ್ರೈನ್ ಡೇ, ಫ್ಲೈಟ್ ಡೇ ಬರ್ತದೆ. ಗೌರಿಗೊಂಡು ರೀಚಾಯ ಕೇದಾರ್ನಾಥದ ಸ್ಟಾರ್ಟಿಂಗ್ ಪಾಯಿಂಟ್ ರೀಚಾಯ ಒಂಜಿ ಫೀಲಿಂಗ್ ಎಂಚ ಒಂದಿರಿ. ಬ್ಯಾಗ್ ಬ್ಯಾಗ್ ಬುಕ್ಕ ಬಂತೇನೆ ಬುಕ್ಕ ಬಂತೀರಿಗೆ ఇంచోలేరు ఎన్న వీడియో ని జాన్ మరి ರೂಮ್ಗ ಬುಕ್ಕಿದ್ದ ಆಯ್ತಾ ಏನಪ್ಪ ಇಂಬೇರೇನು ಓಡೆ ಕೊಂಡಲ್ಲ ಅಂದಂದೇ ನೆಪ್ಪಿರು ಮಾರೆ ಬರ್ತಿ ಆಯ್ತಾ ಇತ್ತೇನೆ ಬುಡಿ ಇರ್ಪೀರು ಮಾರೆ ರೂಮ್ಗೆ ಇಂಚೆತ್ತದೆ Cuta mama, sakan ya? Glucose boda. Anda. Dah dah? Hah? Ni kelite gincaman par mari, ella dah dam par. Pui pui. Bebe, me energy ditile kawan mune tolla. Yan energy dulle. Yan energy dulle. Iji. Avu nikle ke nanji apuna. Yang barton dulle ta. ಈ ಬುಡೆ ಆಕ್ಟಿಂಗ್ ಬಿಡು ಇನ್ನ ಆಕ್ಟಿಂಗ್ ಅಂದ ಶುರು ಮಂತೇರು ವಾವ್ ಸೆಟ್ ಉಂಟು ಒಂದು ನಿಮಿಷ ಹಾಂ ಅಚ್ಚಾ ಅಚ್ಚಾ ಓಕೆ ಏಟ್ಲಾವ್
ಗೈಸ್ ತುಲೆ ಕೇದಾರ್ನಾಥದ ಓಕೆ ಪತ್ತ ಯಾರ ಇಜ್ಜದ ಅಂಟ ಉಡಾತೆದ ಅಂಟಲೆ ಬಣ್ಣಗ ಸ್ವಿಮ್ ಬಂದ ನೋರಳಿ ಗೈಸ್ ತುಲೆ ಕೇದಾರ್ನಾಥ್ ಬೋಪಣೆ ದುಂಬೆ ಯಾರನ್ನ ಶೂ ಬೋಂಡು ದಿಲೀಪ್ ಮಾಮ ಸೆಕೆ ಬಣ್ಣ ಎಂಕ್ಲೆ ಸೆಕೆ ಅವನು ಎಂಕ್ಲ ಚಡ್ಡಿ ಡೋಪಣೆ ಚಲೋ ಈತ ಪ್ಲಾನ್ ಬ್ರ ಮಂತದು ಪ್ಲಾನ್ ಮಂತ್ರ ಏನ್ ಮರತ್ತಾರ ಲಾಸ್ಟ್ ಗಂಚನಿ ಗೈಸ್ ನಮ್ಮ ಕೇದಾರ್ನಾಥ್ ಪೋಪಣಿ ತುಂಬ ಪ್ಯಾಕಿಂಗ್ ಬಂತಂದಿಲ್ಲ ಒಂದೇ ಡ್ರೆಸ್ ಮುಲ್ಪನೆ ದೀದು ಬೋರ್ದು ಯಾಕೆ ಬಂದ ಬರ್ತಿರಲ್ಲಿ ಜನ ಮೆಲ್ಲ ಮೆಲ್ಲ ಇತ್ತೇನೆ ಶುರುವಾಣ ಮಾಮಗೆ ನಾನು ಎಂಚನ ಏ ಹರ್ ಹರ್ ಮಹಾದೇವ್ ಜೈ ಶ್ರೀರಾಮ್. ಅಷ್ಟು ಕ್ಲೀನ್ ಇರಲಿಲ್ಲ, ಅಡಿಯಲ್ಲೆಲ್ಲ ತುಂಬಾ ಗಲೀಜಿತ್ತು. ಯಾಕೆಂದ್ರೆ ಅಲ್ಲಿ ಅಷ್ಟು ಜನ ಬರ್ತಾರೆ ಹೋಗ್ತಾರೆ, ಅಂದ್ರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಹಾಗಾಗಿ ಜನ ತುಂಬ ಬರ್ತಾ ಹೋಗ್ತಾರೆ. ಅದು ಅಷ್ಟು ಮೇಂಟೆನೆನ್ಸ್ ಇರಲಿಲ್ಲ ರೂಮ್ ಎಲ್ಲ. ಸೊ ನಾವು ಅಡ್ಜಸ್ಟ್ ಮಾಡಿದ್ವಿ, ಯಾಕೆಂದ್ರೆ ನಾವು ಮತ್ತೆ ಬೆಳಿಗ್ಗೆ ನಾವು 2 ಗಂಟೆ ಹೊತ್ತಿಗೆ ಹೊರಡುವವರು. ಸೊ ನಮ್ಮ ಹತ್ರ ಎಷ್ಟು ಬೆಡ್ಶೀಟ್ ಎಲ್ಲ ಮನೆಯಿಂದ ಬೆಡ್ಶೀಟ್ ಎಲ್ಲ ನಾವು ಮನೆಯಿಂದ ತುಂಬ ಯೂಸ್ ಆಯ್ತು, ಅಲ್ಲಿ ತುಂಬ ಯೂಸ್ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ಚಳಿ ಇತ್ತು ಅಂತಲ್ಲ, ಚಳಿ ಇತ್ತು. ನಾವು ನೈಟ್ ಊಟಕ್ಕೆ ಗೋಡೆಗೆಲ್ಲ ಪಸೆ ಬರ್ತಾ ಇತ್ತು. ಸೊ ಅಲ್ಲಿ ಮಾತ್ರ ಬಿಸಿ ನೀರು ಒಳ್ಳೆ ಬರ್ತಾ ಇತ್ತು, ಒಳ್ಳೆ ಬಿಸಿ 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 ನೀರು. ಫುಲ್ ಇವರು ಹೋಗಿ ಎಲ್ಲರಿಗೂ ಶವರ್ ಮಾಡುವಾಗ ಫುಲ್ ಹೊಗೆ ಬರ್ತಾ ಇತ್ತು ಬಾತ್ರೂಮಿಂದ. ಹೆದರಿಕೆ ಐತಿ ಇವರು ಎಂತ ವಿಷಯ ಅಂತ ಕರೆಂಟ್ ಏನಾದ್ರು ಬಂತು. ಸೊ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ನಮ್ಮ ಮಾವನವರ ಇನ್ನೊಂದು ಮಾವ ಮತ್ತೆ ಇದ್ದ ಅತ್ತೆ ಇರುವ ರೂಮಲ್ಲಿ ಬಿಸಿ ನೀರು ಬರಲಿಲ್ಲ ಅಂತ ಅವರಿಗೆ ಬೇಸರ ಆಯ್ತು ಸ್ವಲ್ಪ. ಸೊ ಅಲ್ಲೆಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಹೋಟೆಲ್ ಹತ್ರ ಹೊರಟು ಅಲ್ಲಿ ಫುಡ್ ಒಳ್ಳೆ ಇರಲಿಲ್ಲ. ನಾವು ಬೀಂಡಿ ತಗೊಂಡ್ವಿ, ಪರೋಟ, ಮತ್ತು ನಾವು ಮ್ಯಾಗಿ ತಗೊಂಡೆ, ಮತ್ತೆಂದು ತಗೊಂಡ್ವಿ, ರೈಸ್, ವೈಟ್ ರೈಸ್ ತಗೊಂಡ್ವಿ. ಬೆಂಡಿ ಜೊತೆ ಇನ್ನೊಂದೇನೋ ತಗೊಂಡ್ವಿ ನಾವು ಪನ್ನೀರನ್ನು ತಗೊಂಡ್ವಿ, ಪನ್ನೀರ್ ತಗೊಂಡ್ವಿ ನಾವು. ಹೆಚ್ಚಿನ ಚೇತನ್ ಯಾರು ಪನ್ನೀರ್ ಪೂರ ಮನ್ಪಾರಿ ರೊಟ್ಟಿ ಮಾಡುವ ವಿಧಾನ ಸಬ್ ವಿಡಿಯೋ ಹೋಗಿಟ್ಟುಂಟದ ಪನ್ನೀರ್ ಇಬ್ಬರು ದೊರಿಬೇಕು ವಿಡಿಯೋದಾಗ ಪನ್ನೀರ್ ಬರ್ತದೆ. ಗುಡ್. ಓ ದಿಲೀಪ್ ಮಾಮದಾನಿ ಈ ಟ್ರೈನ್ ಮಾತಿರ್ಲಿ ಸೌಮಂತ ಭಯಂಕರ ಸ್ಪೀಡ್ ಉಳ್ಳೇರು ಮಾರೆ ಇಂಟಿ ಇರ್ದಿದ್ದು ನಮ್ಮ ಮುಲ್ಪ ಅವು ಹೀರೆಗೆ ಅಂಡಿ ಮಾಂತಾರೆ ಗ್ಲಾಂಡ್ ಕಡಿಮೆ ಅಲ್ಲ ಈಜಿ ಏತಲೆ ಯಾವ ಇದು ಆಯಿಲ ತುಪ್ಪನ ಆಯಿಲ್ ಇಂಕು ಪುಡ್ಚಿ ಮಾರಿ ಇಂಕು ತುಂಬೆ ರೋಗ ಚಿತ್ತಮರದಿ ಅವು ಇಂಬಿ ಒರಿ ಅಡಿಗೆ ಬಿಟ್ಟಿತ್ತದ ಇದು ದಾದ ಮ್ಯಾಗಿ ಮಾರೆ ಬಿಲ್ ಬಂದದ ಯಾರು ಉರಿಪೇರು ಅರತ್ತು ಜಾ ಈರೆಗೆ ಮಾರೆ ಟೇಸ್ಟಿ ಕರ್ಡ್ ನಂದಿನಿ ಕರ್ನಾಟಕದ ಬಂದು
ನಮ್ಮ ಕರ್ನಾಟಕದ ಮಸ್ತ್ ದೂರ ಅಲ್ಲ. ಬೈ 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 ಇಂಡಿಯಾ, ವೆಲ್ಕಮ್ ಟು ಡೆಲ್ಲಿ. ವೆಲ್ಕಮ್ ಟು ಉತ್ತರಾಖಂಡ್. ಪನ್ನೀರ್ ಅಲ್ಲೆಲ್ಲ ಇಟ್ಕೊಂಡು ಅಲ್ಲಿ ತುಂಬ ಹೊತ್ತು ಕಾಯಿಸಿದ್ರು ಸರ್ವಿಸ್. ಅವ ಒಬ್ಬ ಅಡಿಗೆ ಮಾಡ್ತಾ ಇದ್ದ, ನನಗೆ ಹೆದರಿಕೆ ಆಗ್ತಿತ್ತು. ಇದ್ದ ಮನೆಯಲ್ಲೆಲ್ಲ ಬೆಂಕಿ, ಹೋಟೆಲೇ ಬೆಂಕಿಯಲ್ಲಿ ತೋರಿತದ ಅಂತ ಹೆದರಿಕೆ ಆಗ್ತಿತ್ತು. ಸೊ ಹೇಗೆ ಅದರಲ್ಲಿ ನನಗೆ ತುಂಬ ಕಾಯಿಸಿದ್ರು. ಇದೆಲ್ಲ ನಾನು ವಯಸ್ಸವ್ರ ಮನೆಯಲ್ಲೇ ಮಾಡ್ತಿದ್ದೆ. ಅಲ್ಲೆಲ್ಲ ಆಗಿ ನಾವು ಊಟ ಎಲ್ಲ ಮಾಡಿ ಚಂದ ಊಟ ಎಲ್ಲ ಮಾಡಿ ಬರುವಾಗ ನಮಗೆ ಒಂದು ಅಂಗಡಿ ಸಿಕ್ಕಿತು. ಅಂಗಡಿಯವ್ರ ಹತ್ರ ತುಂಬ ಮಾತಾಡಿ ನಮಗೆ ಕೋಲ್ ಬೇಕಿತ್ತು ರಾತ್ರಿ ನೆಕ್ಸ್ಟ್ ಡೇ ಟ್ರಕ್ ಮಾಡಲಿಕ್ಕೆ. ಅದೊಂದು ಎಂತ ಹೇಳ್ತಾರೆ ಅದಕ್ಕೆ. वो भी आ गया था इधर, नागार्जुन सबसे बड़े फर्क इधर आ गया था ना, घर नहीं आए वैसे हम देख रहे हैं. अब वो आप उसको पूछे हो कहा नहीं है सबसे रूम का रूम ಲೈಟ್ ಇಂಚನೆ ಏమంటుందే పోపన వెక్లి ಮಿಕ್ಕ ಮುಟ್ಟ ಬುಕ್ಕ ಒಂದೊಂದು ಸ್ಲೈಡ್ ಇಪ್ಪುಣದ ಮೆಲ್ಲ ಮೆಲ್ಲ ಜಾಗ್ರತೆ ಇಂಚೋದು. किसका है ಕಿಸ್ಕ ನೈ ಇಂದು ಮುಟ್ಟೋಲಿಯಾ ಚುಚ್ಚಂದು ನಿನ್ನ ಬುಡ್ರ ಮನಸ್ಸಿಜ್ಜಿ ಹಾಯ್ ಪನ್ ಸಿಂಹ ಈ ಮುಲ್ಪದ ಈ ಮೀ ನಮ್ಮ ಐಟೆ ತುಂಡ ಇಜ್ಜ ಯಾನೊಂದು 20 ಸಾವಿರ ಮಾಡ್ತೀವಿ ನಾನು ಗೊತ್ತುಂಡ ಗ್ಯಾರಂಟಿ ಮಾಡಿದ್ವಿ ഞാൻ പാടൊന്നു ഓടാം ഗൈസ് നിങ്ങളെ നായി പോടണ പള്ളി ഗൈസ് ഗംഗാ നദി ಬರ್ಸಾತಲ್ಲಿ ಹೇ ಕುತ್ತಾ ಕೇಸೆ ಏ ಬ್ಯಾಗ್ ಅಂಗಡಿ ಕ್ಲೋಸ್ ಅಲ್ಲ ಮೆಲ್ಲ ಜಾಗ್ರತೆ ಗೈಸ್ ಎಂಕ್ಲ ಕೇದಾರ್ನಾಥ್ ಪೋಪುನ ದುಮ್ಮೊಂಜಿನ ಇಂಚ ನಮ್ಮ ಕತೆ ತುಲೆ ಚೇತನ್ ಮಾಮನ ಶೂ ನೆಟ್ಟದಿತ್ತೇರು ಗೈಸ್ ಎಲ್ಲ ಕಂಡೆ 4 ಗಂಟೆಗೆ ಪುಲಿಯ ಕಂಡೆಗೆ ಎಂಕ್ಲ ಕೇದಾರ್ನಾಥದ ಟ್ರಕ್ ಶುರು ಮುಲ್ಪ ಚಳಿ ಭಯಂಕರ ಉಂಟು ಗೈಸ್. ಜಾಕೆಟ್ ಮಂದ್ರಿ ದಪ್ಪ ದಪ್ಪದ ಮಂದಿ ಓಲ ಯಾವ್ಜಿ ಮೀಸದೆತ್ತಿದೆ ಗೈಸ್. ಗೈಸ್ ಚಡ್ಡಿ ಬನಿಯನ್ ಅಂಗಿ ಸಾಕ್ಸ್ ಪೂರ ಅಂಡಿತ್ತೆ ನನ್ನ ಪಿತಡ್ರ ಬಾಕಿ ಶೂ ಪಾಡ್ದು ಜಪ್ಪೆರ ಈತ ಪ್ರಿಪರೇಷನ್ ಬೋಡ ಮಾರಿ ಈರ್ ಪಂಡದ ಯಾವ ಜಾಕೆಟ್ ಪಾಡೋಂದೆ ಜಾಕೆಟ್ ಪಾಡನೆ ಬೇರೆಯವ್ರು ಏನಂದು ಚಳಿ ಹಾಕೊಂಡು ಬಟ್ ಯಾನ್ ಪಾಡು ಚಿತ್ತೆ. ಗೈಸ್ ಫೈನಲಿ ಎಂಗ್ಲ ಕೇದಾರ್ನಾಥ್ ಟ್ರಕ್ಕಿಂಗ್ ಶುರು ಮಾಡ್ಬೇರ ಪಿದಾಡೊಂದಿಲ್ಲ. ನಮ್ಮ ಬಾಯ್ಸ್ ಪೂರ ಫುಲ್ ಜೋಶ್ ಡೊಲ್ಲೇರು. ಚೇತನ್ ಮಾಮ ಎಂಚೋಣ ಜೋಶ್, ಚಿತ್ತು ಮಾಮ ಜೋಶ್, ಹರ್ ಹರ್ ಮಹಾದೇವ್, ಸುದರ್ಶನ್ ಮಾಮ ಅಂಡ ಪ್ಯಾಕಿಂಗ್ ಪೂರ ಇನ್ನು ಮುಖಂಡ ಓಡಾಡ ಓಕೆ ಎಂಗ್ಲ ರೂಮ್ ಬಿಡ್ದು போகணுಲ್ಲ aku pun ini nomor. Oh, bahagia ni. Kalau bahagia je. हर हर महादेव कोई रेडी फुल रेडी ಗೈಸ್ ಆಯ್ತು ಗೈಸ್ ನಿಮಗೆ ಬೇಕು ಪೋಯ್ ಗೈಸ್ ನಮ್ಮ ಮಲಗೇಜ್ ವಾವ್ ವಾಟ್ ಇಸ್ ಗೈಸ್ ನಮ್ಮ ಮುಲ್ಪ ಲಾಕರ್ ದಿಯೋನಿಲ್ಲ ಪಾಪ ಲಕ್ಕಿ ಗೇಟ್ ತಿಪ್ಪಿ ಇವತ್ತಿನ ವ್ಲಾಗಲ್ಲಿ ನಾವು ಮಂಗಳೂರಿನಿಂದ
ಗೌರಿಕೊಂಡ್ ಯಾವ ರೀತಿ ತಲುಪಿದರೆಂದು ನೋಡಿದ್ರಿ. ಮುಂದಿನ ವಿಡಿಯೋದಲ್ಲಿ ನಾವು ಕೇದಾರ್ನಾಥ್ ಹೋಗಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ವಿ, ಕೇದಾರ್ನಾಥ್ ದೇವಾಲಯವನ್ನು ಹೇಗೆ ತಲುಪಿದ್ವಿ ಎಂದು ನೀವು ಮುಂದಿನ ವಿಡಿಯೋದಲ್ಲಿ ನೋಡಬಹುದು. ಈ ವಿಡಿಯೋವನ್ನು ನಾವು ಇಲ್ಲೇ ಕೊನೆಗೊಳಿಸುವ. ಮುಂದಿನ ವಿಡಿಯೋಗಾಗಿ ಕಾಯ್ತೀರಿ.